ಸಂಚಾರ ಕೃಪಾ ಪೋಷಿತ ನಾಟಕ ಮಂಡಳಿಯ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಲೋಕಾಯುಕ್ತ ಸಂಸ್ಥೆಗೆ, ಲೋಕಾಯುಕ್ತರಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವಂತಹ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿಯನ್ನು ಬಂಧಿಸಿ ಬಂಧಿಸಿ ಇವತ್ತಿನ ಲೋಕಾಯುಕ್ತ ಸಂಸ್ಥೆಯನ್ನು ಶುದ್ಧೀಕರಣ ಮಾಡಲು ಆಗ್ರಹಿಸಿ ಭ್ರಷ್ಟಾಚಾರದ ವಿರುದ್ಧ ಮಾಡುತ್ತಿರುವಂತಹ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ, ಕೆಆರ್ಎಸ್ ಪಕ್ಷದ ವತಿಯಿಂದ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೀಪಕ್ ಸಿಎನ್ ರವರೇ, ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷಗಳಾಗಿರುವಂತಹ ಮಂಜುನಾಥ್ ಮತ್ತು ರಘು ಜಾಣಗೆರೆಯವರು ಸೇರಿದಂತೆ ಇಲ್ಲಿ ಇವತ್ತಿನ ಹೋರಾಟಕ್ಕೆ ಆಗಮಿಸಿರುವಂತಹ ಕೆಆರ್ಎಸ್ ಪಕ್ಷದ ಎಲ್ಲ ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತಲ್ಲಪ್ಪ. ಇವತ್ತಿನ ಈ ಹೋರಾಟಕ್ಕೆ ಆಗಮಿಸಿರುವಂತಹ ಕೆಆರ್ಎಸ್ ಪಕ್ಷದ ಎಲ್ಲ ವೀರ ಸೇನಾನಿಗಳೇ ಮತ್ತು ಇದನ್ನು ಈ ಲೈವ್ ಮೂಲಕ ನೋಡ್ತಾ ಇರುವಂತಹ ರಾಜ್ಯದ ಸಾವಿರಾರು ಬಂಧುಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ, ಅವತ್ತು ಸಂವಿಧಾನವನ್ನು ರಚನೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ನೀಚರು, ಅಯೋಗ್ಯರು, ಅಧಮರು, ಲುಚ್ಚ ಲಫಂಗರೆಲ್ಲ ರಾಜಕೀಯಕ್ಕೆ ಬರ್ತಾರೆ ಅಂತ ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿದಂತವರಿಗೆ ಕಲ್ಪನೆಗಳಿರಲಿಲ್ಲ. ಹಾಗಾಗಿಯೇ ಹತ್ತಾರು ಲೂಪ್ ಹೋಲ್ಸ್ ಅದು ಸಂವಿಧಾನದಲ್ಲಿ ಉಳ್ಕೊಂಡ್ಬಿಡ್ತು. ಯಾವಾಗ ಇಂದಿರಾ ಗಾಂಧಿ ಚುನಾವಣಾ ಅಕ್ರಮಗಳನ್ನ ಮಾಡಿ, ಆ ಚುನಾವಣಾ ಅಕ್ರಮಗಳ ಕಾರಣದಿಂದ ಈ ಇಂದಿರಾ ಗಾಂಧಿ ಅವರ ಏನು ಚುನಾವಣೆಯನ್ನೇ ರದ್ದು ಮಾಡಿತು ಅಲಹಾಬಾದ್ ಹೈಕೋರ್ಟ್. ತದನಂತರದಲ್ಲಿ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೀತು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ರವರು ಬಿಹಾರ್ನಲ್ಲಿ, ಗುಜರಾತ್ನಲ್ಲಿ ಸಂಪೂರ್ಣ ಕ್ರಾಂತಿ ಅಂತೇಳಿ ಯುವಕರನ್ನ ಒಗ್ಗೂಡಿಸಿ ಹೋರಾಟವನ್ನ ಕಟ್ಟಿದ್ರು. ಆ ಹೋರಾಟದ ಭಾಗವಾಗಿ ತನ್ನ ಪ್ರಧಾನಮಂತ್ರಿ ಪದವಿಗೆ ರಾಜೀನಾಮೆ ಕೊಡುವಂತಹ ಸ್ಥಿತಿ ಇಂದಿರಾ ಗಾಂಧಿಗೆ ಬಂದಾಗ ಆ ಮಹಾತಾಯಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಬಲಿಷ್ಠ ಮಾಡಿದಂತಹ, ಅದನ್ನ ಕಾಪಾಡಿಕೊಳ್ಳೋದಕ್ಕೆ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿದಂತಹ ಪುಣ್ಯಾತ್ಮ ಜವಾಹರ್ಲಾಲ್ ನೆಹರೂರವರ ಪುತ್ರಿ ಇಂದಿರಾ ಗಾಂಧಿ ಸಂವಿಧಾನವನ್ನೇ ನಾಶ ಮಾಡಿ ಅಥವಾ ಅದನ್ನ ರದ್ದು ಮಾಡಿ ಎಮರ್ಜೆನ್ಸಿ ತಂದ್ರು. ಅದಾದ ನಂತರ ಇದರ ವಿರುದ್ಧ ದೊಡ್ಡ ಹೋರಾಟ ನಡೀತು. ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಮತ್ತೊಂದು ಜನತಾ ಪಕ್ಷದ ಸರ್ಕಾರ ಬಂತು. ಆವತ್ತು ದೇಶದಲ್ಲಿ ಅಷ್ಟೊತ್ತಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ, ಬಹಳ ಜನಕ್ಕೆ ಇತಿಹಾಸ ಗೊತ್ತಿಲ್ಲ, ಏನೇನೋ ಮಾತನಾಡ್ತಾರೆ. ಜವಾಹರ್ಲಾಲ್ ನೆಹರೂರವರ ವಿರುದ್ಧ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಪಾರ್ಲಿಮೆಂಟ್ ಅಲ್ಲಿ ಇದ್ದುಕೊಂಡು ಮಾಡಿದ್ದು ಫಿರೋಜ್ ಗಾಂಧಿ ಅನ್ನುವಂತಹ ವ್ಯಕ್ತಿ. ಆ ಫಿರೋಜ್ ಗಾಂಧಿ ಬೇರೆ ಯಾರು ಅಲ್ಲ, ಜವಾಹರ್ಲಾಲ್ ನೆಹರೂರವರ ಅಳಿಯ, ಇಂದಿರಾ ಗಾಂಧಿ ಅವರ ಗಂಡ. ಅಂತಹ ಭ್ರಷ್ಟಾಚಾರ ಆಗಿನ ನೆಹರೂರವರ ಕಾಲದಲ್ಲಿ ಆರಂಭವಾಗ್ಬಿಟ್ಟಿದೆ. ಡಿಫೆನ್ಸ್ ಅಲ್ಲಿ ರಕ್ಷಣಾ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋದ್ರಲ್ಲಿ ಜೀಪ್ ಕೊಂಡ್ಕೊಳ್ತಾ ಇದ್ರೆ ಬೇರೆ ದೇಶಗಳಿಂದ ಮಿಲಿಟರಿಗೆ ಜೀಪ್ ಅಲ್ಲಿ ದುಡ್ಡು ಹೊಡಿತಾ ಇದ್ರು ಮೋಸಗಾರರು ಆವತ್ತಿಗೆನೆ 60ರ ದಶಕದಲ್ಲಿಯೇ. ಹಾಗಾಗಿ 77ರಲ್ಲಿ ಏನು ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಆಯ್ತು. ಆವತ್ತಿಗೆ ದೇಶಾದ್ಯಂತ ಸರ್ಕಾರಿ ನೌಕರರ, ಜನಪ್ರತಿನಿಧಿಗಳ, ನಮ್ಮ MLA, ಮಿನಿಸ್ಟ್ರು, ಮಂತ್ರಿಗಳು, CM, PM-ಗಳ ಭ್ರಷ್ಟಾಚಾರವನ್ನು ತನಿಖೆ ಮಾಡೋದಕ್ಕೆ ಒಂದು ವಿಶೇಷ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂದ್ಕೊಂಡು 1977ರ ಸಂದರ್ಭದಲ್ಲಿ ಅಂದ್ಕೊಂಡ್ರು. ಆದ್ರೆ ಆಗಲಿಲ್ಲ. ಕನ್ನಡಿಗರಿಗೆ ಒಂದು ಗರ್ವದ ಹೆಮ್ಮೆಯ ವಿಚಾರ ಏನು ಅಂದ್ರೆ 1985ರ ಸುಮಾರಿನಲ್ಲಿ ಆವತ್ತು ಅಧಿಕಾರದಲ್ಲಿದ್ದಂತ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಜನತಾ ಪಕ್ಷ ಕರ್ನಾಟಕದಲ್ಲಿ ಭ್ರಷ್ಟಾಚಾರಕ್ಕೆ ನಾವು ಅವಕಾಶ ಕೊಡಬಾರದು ಅಂತೇಳಿ ಆವತ್ತು ಬಹಳ ಒಳ್ಳೊಳ್ಳೆ ಜನ ರಾಜಕಾರಣದಲ್ಲಿದ್ರು. ಒಂದು ಕಡೆ ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, ನಜೀರ್ ಸಾಬು, ದೇವೇಗೌಡರು, ಬಿ ರಾಚಯ್ಯ, ಎಂತೆಂತ ಜನ ಆವತ್ತಿದ್ರು. ಆವತ್ತು 84-85 ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ತಂದ್ರು. ಅದು ಏನು ಸುಮ್ಮನೆ ಚೀಫ್ ಜಸ್ಟಿಸ್ ಆಗಿದ್ದವರೇ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿರಬೇಕು, ಇಲ್ಲ ಸುಪ್ರೀಂ ಕೋರ್ಟ್ ನ
ಯಾವ್ದಾದ್ರು ಒಂದು ಜಡ್ಜ್ ಆಗಿರ್ಬೇಕು, ಅವರು ಮಾತ್ರ ಲೋಕಾಯುಕ್ತ ಆಗಬೇಕು ಅಂತೇಳಿ ಒಳ್ಳೊಳ್ಳೆ ಕಾನೂನುಗಳನ್ನ ರಚನೆ ಮಾಡಿ ತಂದ್ರು. ಆ ಕಾನೂನುಗಳನ್ನ ಮಾಡಿ ಲೋಕಾಯುಕ್ತ ಮಾಡಿದ್ರು. ಲೋಕಾಯುಕ್ತ ಒಂದಷ್ಟು ಕೆಲಸ ಮಾಡ್ತಾ ಇತ್ತು. ಜಸ್ಟಿಸ್ ಏನವರು ವೆಂಕಟಾಚಲ, ಜಸ್ಟಿಸ್ ವೆಂಕಟಾಚಲಯ್ಯ ಅಲ್ಲ, ವೆಂಕಟಾಚಲ ಅವರು ಲೋಕಾಯುಕ್ತ ಆದಾಗ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ, ಈಗ ನಾವು ಹೇಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಾವು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಮಾಡ್ತೀವಿ, ಸೋಷಿಯಲ್ ಆಡಿಟ್ ಮಾಡ್ತೀವಿ, ಆ ತರಹ ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಿಗೆ ಹೋಗಿ ತಪಾಸಣೆ ಮಾಡ್ತಾ ಇದ್ರು ಜಸ್ಟಿಸ್ ವೆಂಕಟಾಚಲ ಪುಣ್ಯಾತ್ಮರು. ಅದ್ರ ಮೂಲಕ ಜನಕ್ಕೆ ಗೊತ್ತಾಯ್ತು ಲೋಕಾಯುಕ್ತದ ಬಲ ಏನಿದೆ ಅಂತ. ಅಲ್ಲಿ ತನಕ ಇದ್ದಂತವ್ರು ಆರಾಮಾಗಿ ಚೇರ್ ಬಿಸಿ ಮಾಡ್ಕೊಂಡು ಒಂದು ರೀತಿನಲ್ಲಿ ಅದನ್ನ ಕ್ವಾಸಿ ಜುಡಿಷಿಯರಿ, ಒಳ್ಳೆ ಬಂಗ್ಲೆ, ಒಳ್ಳೆ ಏನ್ ರಿಟೈರ್ಡ್ ಆಗಿರುವಂತವ್ರಿಗೆ ಒಳ್ಳೆ ಸಂಬಳ ಬರ್ತಾ ಇತ್ತು, ಚೆನ್ನಾಗಿದ್ರು. ಆದ್ರೆ ಜಸ್ಟಿಸ್ ವೆಂಕಟಾಚಲ ತೋರಿಸಿದ್ರು ಲೋಕಾಯುಕ್ತದ ಶಕ್ತಿ ಏನು ಅಂತ. ಇನ್ನು ಮುಂದುವರೆದು ಅವ್ರ ನಂತರ ಬಂದಂತಹ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. 86 ಎಷ್ಟು ವಯಸ್ಸು ದೀಪಕ್ ಅವ್ರಿಗೆ? 86 ವರ್ಷ ವಯಸ್ಸು. ಜಸ್ಟಿಸ್ ಯಾರು? ಸಂತೋಷ್ ಹೆಗಡೆ. ಕಡು ಭ್ರಷ್ಟ, ನಮ್ಮ ರಾಜ್ಯ ಕಂಡಂತ ಅತ್ಯಂತ ಕಡು ಭ್ರಷ್ಟರಲ್ಲಿ ಕಡು ಭ್ರಷ್ಟರು ಇಬ್ರು ಮೂರು ಇದ್ದಾರೆ, ಎಲ್ಲ ಪೈಪೋಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಯಾರು ಹೇಳೋಣ? ಯಡಿಯೂರಪ್ಪ. ಆ ಯಡಿಯೂರಪ್ಪನನ್ನ ಜೈಲು ಕಳಿಸಿದಂತಹ ಧೀಮಂತ ವ್ಯಕ್ತಿ, ದಕ್ಷ ಯಾರು? ಸಂತೋಷ್ ಹೆಗಡೆ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ. ಅದಾದ ನಂತರ ನಾವು ನೋಡಿದ್ವಿ ಏನೇನಾಯ್ತು ಅಂತ. ಇನ್ಯಾರನ್ನೋ ತಂದ್ರು, ಶಿವರಾಜ್ ಪಾಟೀಲ್ ಅನ್ನೋಂಥವ್ರನ್ನ ಲೋಕಾಯುಕ್ತ ಮಾಡಬೇಕು ಅಂತಂದ್ರು. ಅವ್ರ ಮೇಲೆ ಯಾವುದೋ ಒಂದು ಸೈಟ್ ಅಲ್ಲಿ ಅವರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅನ್ನುವಂಥ ಆರೋಪ ಬಂತು. ಅವರು ಡಿಸೆಂಟ್ ಮನುಷ್ಯ, ಒಂದು ಸೈಟು ಅದಕ್ಕೆ ಇಲ್ಲ ನನ್ನ ಸೈಟ್ ಇಲ್ಲ ಅಂತ ಬರ್ಕೊಟ್ಬಿಟ್ಟಿದ್ರು. ಅದು ತಪ್ಪು ಅಂತ ಗೊತ್ತಾಯ್ತು. ಅವ್ರು ಲೋಕಾಯುಕ್ತ ಆಗಿದ್ರು, ರಾಜೀನಾಮೆ ಕೊಟ್ಟು ಹೋದ್ರು. ಆವಾಗ ಮುಖ್ಯಮಂತ್ರಿ ಆಗಿದ್ರಪ್ಪ ಪುಣ್ಯಾತ್ಮ ಜಗದೀಶ್ ಶೆಟ್ಟರ್. ಆ ಜಗದೀಶ್ ಶೆಟ್ಟರ್ ಅವನ್ಯಾವನೋ ಒಬ್ಬ ಅಯೋಗ್ಯ ಭಾಸ್ಕರ್ ರಾವ್ ಅಂತ 2001-2ರಲ್ಲಿ ನಮ್ಮ ಕರ್ನಾಟಕದ ಇದೇ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ. ಆಂಧ್ರದವನು. ಅವನು 1 ವರ್ಷ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ. ಅವನು ಇದ್ದಾಗಲೇನೆ ಈ ಕಂಠೀರವ ಸ್ಟೇಡಿಯಂ ಎದುರುಗಡೆ, ಇವತ್ತೇನೋ ಅದ್ರದ್ದು ಹಾಸ್ಪಿಟಲ್ ಬೇರೆ ಇದೆ, ಅವತ್ತು ವಿಠಲ್ ಮಲ್ಯ ಆಸ್ಪತ್ರೆ ಅಂತಿತ್ತು. ಅದಕ್ಕೆ ಕಂಠೀರವ ಸ್ಟೇಡಿಯಂ ಜಾಗದಲ್ಲಿದ್ದ ಸೇರಿದಂತ ಸರ್ಕಾರಿ ಭೂಮಿಯನ್ನೇ ಅವರಿಗೆ ಪಾರ್ಕಿಂಗ್ಗೆ ಕೊಟ್ಬಿಟ್ಟಿದ್ದ ಅಂತ ಕಳ್ಳ ಅವನು, ದುಡ್ಡು ತಗೊಂಡು. ರಾಜ್ಯದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತ ಭಾಸ್ಕರ್ ರಾವ್ ಅವನು ತೊಲಗ್ಬಿಟ್ಟಿದ್ದ. ನಮ್ಮ ರಾಜ್ಯ ಬಿಟ್ಟು ಹೋಗ್ಬಿಟ್ಟಿದ್ದ. ಅವನು ಮುಗಿದೋಗಿತ್ತು, ರಿಟೈರ್ಮೆಂಟ್. ಆಂಧ್ರಕ್ಕೆ ಕೊಡೋದು ನೆಮ್ಮದಿಯಾಗಿದ್ದ. ಈ ಜಗದೀಶ್ ಶೆಟ್ಟರ್ ಪುಣ್ಯಾತ್ಮ ಅದೆಲ್ಲಿಂದ ಹುಡ್ಕೊಂಡು ಬಂದು ಅವನ್ನ ತಗೊಂಡು ಬಂದು ಇಲ್ಲಿ ಲೋಕಾಯುಕ್ತ ಮಾಡಿದ್ರು. ಸರಿ, ಮುಗೀತು ಕತೆ. ಅಶ್ವಿನ್ ರಾವ್ ಅಂತ ಅವನೊಬ್ಬ ಮಗ. ಮಕ್ಕಳು ನೋಡ್ರಪ್ಪ ಹೆಂಗಿದ್ದಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಅವೆಲ್ಲ ಪುರಾಣಗಳಲ್ಲಿ ಕಥೆಗಳಲ್ಲಿ ಬಬ್ರುವಾಹನದಲ್ಲಿ ಏನ್ ಬರುತ್ತೆ? ಮಗ ಅಪ್ಪನನ್ನು ಮೀರಿಸಬೇಕು, ಶಿಷ್ಯ ಗುರುವನ್ನ ಮೀರಿಸಬೇಕು. ಏನು ಒಳ್ಳೆತನದಲ್ಲಿ, ಧೀಮಂತಿಕೆಯಲ್ಲಿ, ನ್ಯಾಯದಲ್ಲಿ, ನೀತಿಯಲ್ಲಿ. ಇವತ್ತು ಒಬ್ಬ ಪಾಪ ಪ್ರಧಾನಮಂತ್ರಿ ಆಗಿದ್ದ ವ್ಯಕ್ತಿಯ ಮಗ ಮೊಮ್ಮಗ ಇಬ್ರು ಜೈಲಲ್ಲಿ ಒಂದೇ ಹೆಂಡತಿ ಮಗಳನ್ನ ರೇಪ್ ಮಾಡಿರೋದಕ್ಕೆ ಹೋಗಿದ್ದು ಅಲ್ವೇನ್ರಪ್ಪ? ದೇವೇಗೌಡರು ಚಿನ್ನದಂತ ಮಕ್ಕಳನ್ನ ಎತ್ತರು, ಅವ್ರ ಮಕ್ಕಳು ಚಿನ್ನದಂತ ಮಕ್ಕಳು ಎತ್ತರು. ತನ್ನ ಹೆಂಡತಿಯ ನೆಂಟರನ್ನ ಇವನು ರೇವಣ್ಣ ರೇಪ್ ಮಾಡಿದ್ರೆ, ಅದೇ ತನ್ನ ತಾಯಿಯ ವಯಸ್ಸಿನ ಹೆಣ್ಣು ಮಗಳನ್ನ ದೇವೇಗೌಡರ ಮೊಮ್ಮಗ ರೇಪ್ ಮಾಡ್ತಾನೆ, ಇನ್ನೂ ಜೈಲಲ್ಲಿದ್ದಾನೆ. ಅವನಿಗೆ ಹೆಣ್ಣು ಗಂಡು ವ್ಯತ್ಯಾಸನೇ ಇಲ್ಲ. ಅವನು ಅವನ ತಮ್ಮನ್ಗ ಹೆಣ್ಣು ಗಂಡು ವ್ಯತ್ಯಾಸ ಇಲ್ಲ. ಈ ತರಹದ ಅದೇನೋ ನಮ್ಮಲ್ಲಿ ಏನೋ ಒಂದು ಗಾದೆ ಹೇಳ್ತಾನೆ ಈ ಕಡೆ ಬೆಂಗಳೂರು ಕಡೆ. ಒಬ್ಬರಿಂದ ಒಬ್ರು ಉತ್ತಮರು ಮಕ್ಕಳು ಇವತ್ತು. ಅವನು ಅಷ್ಟೇ, ಭಾಸ್ಕರ್ ಅವನ ಮಗ ಅಶ್ವಿನ್ ರಾವ್ ಅಂತ. ಅವನು ನೇರವಾಗಿ ಅಪ್ಪಿನ ಆಫೀಸು ಅದ್ರ ಪಕ್ಕದಲ್ಲಿ ನನ್ನ ಚೇಂಬರ್ ಮಾಡ್ಕೊಂಡು ಅಲ್ಲೇ ಸುಲಿಗೆಯಾಗಿ ನಿಂತುಬಿಟ್ಟ. ಎಂತೆಂತ ಅವರೆಲ್ಲ ನಮ್ಮ ಪೊಲೀಸರು ಇದ್ದಾರೆ ಅಂದ್ರೆ, ಒಬ್ಬ SI ಸೈಯದ್ ರಿಯಾಜ್ ಅಂತ, ಅವನು ಲೋಕಾಯುಕ್ತಕ್ಕೆ ಒಂದು 30 ವರ್ಷಗಳಿಂದ ಟ್ರಾನ್ಸ್ಫರ್ ಆಗಿ ಬಂದ. ಹಂತವಾಗಿ ಪೊಲೀಸ್ ಇಲಾಖೆನಲ್ಲೇ ಅದು ಅಭೂತಪೂರ್ವ ಅವನ ತರ ಪ್ರಮೋಷನ್ ಕಾನೂನು ಬಾಹಿರವಾಗಿ ಯಾರಿಗೂ ಆಗಿರ್ಲಿಲ್ಲ. ಸೈಯದ್ ರಿಯಾಜ್ ಅಂತ ಅವನು SI ಇದ್ದ, ಅವನು ಇನ್ಸ್ಪೆಕ್ಟರ್ ಆದ, DYSP ಆದ, SP ಆದ, ಅಲ್ಲೇ ಎಲ್ಲ PRO ಪಬ್ಲಿಕ್ ರಿಲೇಷನ್ಸ್ ಆಫೀಸರ್, ಸಾರ್ವಜನಿಕ ಸಂಪರ್ಕಾಧಿಕಾರಿ, ಬೇರೆ ಇನ್ಯಾವ ಪೊಲೀಸ್ ಕೆಲಸನೂ ಅಲ್ಲ. ಲೋಕಾಯುಕ್ತದಲ್ಲಿ PRO ಆಗಿ DGP, AGPನೋ DGP ಲೆವೆಲ್ ಹುದ್ದೆ ಅದು. ಅದಕ್ಕಾಗಿ ಏನೆಲ್ಲ ನಿಯಮಾವಳಿಗಳನ್ನ ಎಲ್ಲರನ್ನು ಅಲ್ಲಿದ್ದು ಲೋಕಾಯುಕ್ತದಲ್ಲಿ ಬಂದವ್ರನ್ನೆಲ್ಲರನ್ನು ಬುಟ್ಟಿಗೆ ಹಾಕೊಳ್ಳೋದು ಬೇಕಾದ ರೀತಿಯಲ್ಲಿ ಆಗ್ಬಿಟ್ಟ. ಅವನು ಇನ್ನೊಂದಷ್ಟು ಜನ ಪತ್ರಕರ್ತರು, ಇವತ್ತಿನ ಪತ್ರಕರ್ತರು ನಾವ್ ಹೇಳ್ಬೇಕೇನ್ರಣ, ಇಂದು ಸಂಜೆಗೆ 5 ಗಂಟೆಗೆ ವೀಕ್ಷಿಸಿ ಬ್ರಹ್ಮಾಂಡ ಭ್ರಷ್ಟಾಚಾರ.
ಈಗ ಅವನು ಬೇಕಾದ್ರೆ ಹಾಕಿರ್ತಾರೆ, ಅವನು ಯಾವನ ಶ್ರೀನಾಥ್ ಜೋಶಿ ಹೋಗಿದ್ದಾನಲ್ಲ ಪೊಲೀಸು, ಇಂದು ಸಂಜೆಗೆ ನೋಡಿ ಶ್ರೀನಾಥ್ ಜೋಶಿಯ ಬ್ರಹ್ಮಾಂಡ ಭ್ರಷ್ಟಾಚಾರ 5 ಗಂಟೆಗೆ ಅಂತ. ಜನ ಇವನು ಶ್ರೀನಾಥ್ ಜೋಶಿ ಕಡು ನೀಚ, ಇವನು ಭ್ರಷ್ಟ, ಇವನೇನಾಗ್ತಾರೋ ಅಂತ ನೋಡ್ತಾ ಇರ್ತಾರೆ. 5 ಗಂಟೆಗೆ ಬೇರೆ ಇನ್ಯಾವುದೋ ಒಂದು ತೈಲದ್ದೋ ಪೈಲದ್ದೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರೋದು ಅಲ್ವೇನ್ರಪ್ಪ. 5 ಗಂಟೆ ಕಾರ್ಯಕ್ರಮನೇ ಇಲ್ಲ. ಯಾಕಂದ್ರೆ ಶ್ರೀನಾಥ್ ಜೋಶಿ ಆಲ್ರೆಡಿ UPI ಮಾಡ್ಬಿಟ್ಟಿರ್ತಾನೆ ಪೇಪರ್ನವ್ರಿಗೆ, ಟಿವಿ ಅವ್ರಿಗೆ ಆಲ್ರೆಡಿ ಮಾಡಿ ಫೋನ್ ಪೇ ಮಾಡ್ಬಿಟ್ಟು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಈ ಮಾಧ್ಯಮದವರು ಏನಂದ್ರೆ ಡ್ಯಾನ್ಸ್ ಹಾಕ್ಬಿಡ್ತಾರೆ ಯಾವುದೋ ಒಂದು, ಜನ ನೋಡಿದವರು ಕಾದ್ಕೊಂಡಿರ್ತಾರೆ ಏನೋ ಹೇಳ್ತಾರೆ ಅಂತ. ಇಂತಹ ಮಾಧ್ಯಮದವರು ಸೇರ್ಕೊಂಡು ಒಂದಷ್ಟು ಜನ ರೋಲ್ ಕಾಲ್ಗಿಳಿದ್ಬಿಟ್ಟಿದ್ರು. ಒಬ್ಬ ತಹಸೀಲ್ದಾರ್ನ ಲೋಕಾಯುಕ್ತದ ಆಫೀಸರ್ಗಳು ಅಂತ ಹೇಳಿ ಅವನು ಇವತ್ತೆಲ್ಲ ಅವನು ಬಹುಶಃ AC ಆಗಿರ್ಬೇಕೇನೋ ಏನೋ, ನಾವೆಲ್ಲ ದೂರ ಕೊಟ್ಟಿದ್ದ ತೋರಿಸ್ತಿದ್ದೆ. ಹಂದಿಗುಂದ ಅಂತ ಏನೋ ಹಂದಿಗುಂದ, ಅವನ ಹೆಸರು ಮರ್ತೋಗಿದೆ ನನಗೆ. ಇಲ್ಲೇ ಯಲಹಂಕ ತಹಸೀಲ್ದಾರ್ ಆಗಿದ್ದ, ಅವನನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ ಲೋಕಾಯುಕ್ತ ಪೊಲೀಸರು ನಾವು ಅಂತೇಳಿ. ಅವನ ಒಂದ್ ದಿವಸ ಎಲ್ಲ ಸುತ್ತಿ ಅವನ ಹತ್ರ ದುಡ್ಡು ಸಿಕ್ಕಿದ ಮೇಲೆ ಅವನ ಹತ್ರ ತಹಸೀಲ್ದಾರ್ ಹತ್ರ ಎಕ್ಸ್ಟಾರ್ಷನ್ ಏನಂತಾರೆ ಅದಕ್ಕೆ, ಸುಲಿಗೆ, ಅವನ್ನ ಕಿಡ್ನಾಪ್ ಮಾಡಿ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೊನೆ ಅಲ್ಲೆಲ್ಲರೂ ರಸ್ತೆ ಪಕ್ಕದಲ್ಲಿ ಸಿನಿಮಾದಲ್ಲಿ ನೋಡ್ತೀವಲ್ಲ, ಅಲ್ಲಿ ಬಂದು ಅಲ್ಲಿ ಡೋರ್ ತಳ್ಬಿಡ್ತಾರಲ್ಲ, ಆ ತರ ತಳ್ಬಿಡ್ತಾರೆ ಇಲ್ಲಿ ಯಲಹಂಕದ ಹತ್ರ. ಅವನು 1 ತಿಂಗಳು ಆದ್ಮೇಲೆ ದೂರು ಕೊಡ್ತಾನೆ ಅವನ ಮೇಲಿನ ಅಧಿಕಾರಿಗಳಿಗೆ, ನನಗೆ ಹಿಂಗಾಗಿತ್ತು ಅಂತ, ಲೋಕಾಯುಕ್ತದಲ್ಲಿ ಸಮಸ್ಯೆ ಆಗಿತ್ತು ಅಂತ. ಈ ತರಕ್ಕೆ ಮಾಡಬಾರದ ಕೃತ್ಯಗಳನ್ನ ಮಾಡ್ತಾ ಇದ್ದಾಗ ಒಬ್ಬ ತಾಯಿ, ಏನ್ ಹೆಸರು ಏನೋಣ, ಸೋನಿಯಾ ನಾರಂಗ್ ಅಂತ ಒಬ್ಬ ಹೆಣ್ಮಗಳು, ಸೋನಿಯಾ ನಾರಂಗ್ ಅಂತ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ. ನಮ್ಮ ರಾಜ್ಯದ ಜನರಿಗೆ ಅಂತ ಅವರ ಸೇವೆ ಪಡ್ಕೊಳ್ಳುವಂತ ಯೋಗ್ಯತೆ ನಮಗಿಲ್ಲ. ಇದೇನ್ರಪ್ಪ, ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ ನಾವು ಲುಚ್ಚ ಹಲ್ಕಾಗಳಿಗೆಲ್ಲ ಓಟ್ ಹಾಕಿ ಜೈಕಾರ ಹಾಕ್ತಿರೋವಾಗ ಜೈಲಲ್ಲಿ ಇರಬೇಕಾದಂತವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ರೆ ನಮ್ಗೆ ಜನ ಹೇಳ್ತಾರೆ, ನೀವು ಯಾಕೆ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಲ್ಲ, ನೀವು ಏನ್ ತಿಂದು ಅವ್ರ ಓಟ ಗೆಲ್ಲಿಸ್ತಾ ಇರ್ರಿ, ನಾವು ಹೋಗಿ ಅವ್ರ ವಿರುದ್ಧ ಮಾತಾಡಿ ಪೊಲೀಸ್ ಕೈ ಲಿಕ್ಕಿಸ್ಕೊಂಡು ಮನೇಲಿ ಇರ್ತೀವಿ, ಜೈಲಲ್ಲಿ ಇರ್ತೀವಿ ಅಲ್ವಾ. ಜನ ಲುಚ್ಚಾಗಳು ಲೋಫರ್ಗಳಾಗಿರೋದು ಇವತ್ತು ರಾಜಕಾರಣಿಗಳಲ್ಲ. ಡೆಮಾಕ್ರಸಿ, ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ನಮ್ಮ ಯೋಗ್ಯತೆಗೆ ತಕ್ಕಂತ ಜನ ಇವತ್ತು ರಾಜಕಾರಣದಲ್ಲಿರುವಂತದ್ದು. ನಾನು ಜನರ ಬಗ್ಗೆ ಪ್ರೀತಿಯಿಂದ ಮಾತಾಡಬೇಕು, ಯಾಕಂದ್ರೆ ಅವರೇ ನಮಗೆ ಬೆಂಬಲಿಸಬೇಕಾದ್ರೆ ನಾವೇ ದನಗಳ, ನಾವೆಲ್ಲ ಜನರೇ ತಾನೇ. ಜನರಿಗೂ ಗೊತ್ತಿದೆ ಯಾರಿಗೆ ಬೆಂಬಲಿಸಬೇಕು, ಅಂದ್ರೆ ನಮ್ಮ ಜೊತೆಗಿರೋರು ಒಂದಷ್ಟು ಜನ, ರಾಜ್ಯದಲ್ಲಿರುವಂತ ಜನ ಒಳ್ಳೆ ಜನ ನಮ್ಮ ಜೊತೆಗೂ ಇದ್ದಾರೆ. ಆದ್ರೆ ಒಳ್ಳೆಯ ಜನರನ್ನ ಇವತ್ತು ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಮುದುಕರ್ ಶೆಟ್ಟಿ ಪಾಪ ಸಾಯೋದಕ್ಕೆ 6 ತಿಂಗಳ ಮೊದಲು ಇಲ್ಲೇ CID ಇದ್ರು, ಈ ಕ್ವೀನ್ಸ್ ರೋಡ್ ಅಲ್ಲಿ. ಯಾವುದು ಸಿದ್ದರಾಮಯ್ಯ ಮನೆ ಅಶೋಕ ಅಲ್ವಾ, ಅದೇ ಅಲ್ವಾ, ಅಲ್ಲ ಇಲ್ಲೇ ಕೆಳಗಡೆ ಚೀಫ್ ಜಸ್ಟಿಸ್ ಮನೆ ಪಕ್ಕದಲ್ಲಿ. ಅವ್ರು ಭೇಟಿ ಮಾಡಕ್ ಹೋದಾಗ ಹೇಳಿದ್ರು, ಅವ್ರು 3-4 ವರ್ಷ ಅಮೆರಿಕಕ್ಕೆ ಹೋಗಿ PhD ಮಾಡ್ಕೊಂಡು ಬಂದಿದ್ರು, ಇವ್ರು ಸಹವಾಸನೆ ಬೇಡ ಅಂತ ಹೇಳಿ. 6,000 ಪುಟಗಳ ವರದಿ ಕೊಟ್ಟಿದ್ರು. ಅವರು ಚಾರ್ಜ್ ಶೀಟ್ ಹಾಕಿದ್ರು. ಯಾರ ವಿರುದ್ಧ? ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅನ್ನುವಂತ ಒಬ್ಬ ಅಧಮನ ವಿರುದ್ಧ. ಅದು ಕೊನೆಗೆ ಇನ್ನೊಬ್ಬ ಬಂದ, ಅವರಪ್ಪ ಜಸ್ಟಿಸು ಅಥವಾ ಏಜಿನೋ ಆಗಿದ್ದ, ಮಗನೂ ಏಜಿನೋ ಏನೋ ಆಗಿ ಜಸ್ಟಿಸು ಆಗ್ಬಿಟ್ಟಿದ್ದ. ಆ ಕಳ್ಳ ಹೆಸರು ಹೇಳೋದ್ ಬೇಡ ನಾವು, ಅವನು ಕಳ್ಳ ಏನೋ ರೆಡ್ಡಿ ಅಂತ ಇದನ್ನೆಲ್ಲ ಹೊಡೆದಾಕ್ಬಿಟ್ಟ. ಮಧುಕರ್ ಶೆಟ್ಟಿ ಕೊಟ್ಟಿದ್ದಂತ ಚಾರ್ಜ್ ಶೀಟ್ ಎಲ್ಲ ವಜಾ ಮಾಡ್ಬಿಟ್ಟು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ತಪ್ಪಿತಸ್ಥ ಅಲ್ಲ, ನಿರಪರಾಧಿ ಏನಣ್ಣ. ಅಪ್ಪ ಮಗ ಇಬ್ರು ಇವಾಗೇನಿ ದರ್ಶನ್ ಜೊತೆ ಜೈಲಲ್ಲಿ ಇದ್ರು ಒಂದ್ ಟೈಮಲ್ಲಿ. ಮಗ ಅವರಿಬ್ರು ಸೆಲ್ಮೇಟ್ಸ್. ಸೊ ಈಗೆಲ್ಲ ಆಯ್ತು ಒಂದು ಕತೆ. ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು, ಸಮಾಜಕ್ಕೆ ಹೇಳ್ಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯ್ತು ಅಂತ. ಅದಕ್ಕೆ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಆ ಮಧುಕರ್ ಶೆಟ್ಟಿ ಅವತ್ತು ಹೇಳಿದ್ರು, ನನಗೆ ಈ ಕಾಕಿ ಬಟ್ಟೆ ಬಿಸಾಕಿ ಹೋಗಿ ಅವರು ಅಡ್ವೊಕೇಟ್ ಆಗಿದ್ರು, LLB ಮಾಡ್ಕೊಂಡು ನಾನು ಮುಗಿಸ್ಕೊಂಡು ಹೋಗಿ ಹೈಕೋರ್ಟ್ ಅದೇ ಜಡ್ಜ್ ಮುಂದೆ ಹೇಳಿ ನೀನು ಎಂತ ಅಲ್ಕ ಕೆಲಸ ಮಾಡಿದ್ಯಾ ಅಂತ ಹೇಳ್ಬೇಕು, ಅಷ್ಟು ನನಗೆ ಮೈ ಉರಿತಾ ಇದೆ ಅಂತ ನನಗೆ ನಾವಿಬ್ಬರೇ ಇದ್ದಾಗ ಹೇಳಿದ್ರು. ನಾನು ಭೇಟಿ ಮಾಡಕ್ ಹೋಗಿದ್ದೆ. ನನಗೆ ಅವರ ಸ್ನೇಹಿತರಾಗಿದ್ದ ಕ್ಲಾಸ್ಮೇಟು, ನಮ್ಮ ಆಪ್ತ ಸ್ನೇಹಿತರು, ಹಾಗಾಗಿ ಪರಿಚಯ ಇತ್ತು. ಅವರು LHಗೆ ನುಗ್ಗಿ ಲೋಕಾಯುಕ್ತ ಅಧಿಕಾರಿ ಆಗಿದ್ದಾಗ LHಗೆ ಶಾಸಕರ ಭವನಕ್ಕೆ ನುಗ್ಗಿ ಒಬ್ಬ ಖದೀಮನನ್ನ ಹಿಡಿದಿದ್ರು. ಯಾರನ್ನ? ಸಂಪಂಗಿ ಅನ್ನುವಂತ ಒಬ್ಬ ಸಿಟ್ಟಿಂಗ್ MLA ಹಿಡಿದಿದ್ದಂತಹ ಪ್ರಾಮಾಣಿಕ ಕನ್ನಡಿಗರ ಹೆಮ್ಮೆ ಶೆಟ್ಟಿ. ಅವರದೇ ಜಾಗಕ್ಕೆ ಬಂದಿದ್ದಂತ ತಾಯಿ ಈ ಸೋನಿಯಾ ನಾರಂಗ್. ಅವರು ನೋಡಿದ್ರು, ಅವನು ಸೈಯದ್ ರಿಯಾಜು, ಅವನು ಭಾಸ್ಕರ್ ಅವನ ಮಗ ಎಲ್ಲ ಮಾಡ್ತಾ ಇರೋ ಹಲ್ಕಾ ಕೆಲಸ. ಅವ್ರೊಂದು ಪತ್ರ ಬರೆದ್ರು, ಪತ್ರನ ಹೆಂಗೋ ಆಚೆಗೆ ಬಂತು. ಅದಾದ್ಮೇಲೆ ಬಹಳ ದೊಡ್ಡ ಹೋರಾಟಗಳು ನಡೀತು. ಏನ್ ಹೋರಾಟ ನಡೆದಿದ್ದು? ಆ ಹೋರಾಟದಲ್ಲಿ ನಾನೇ ಇದ್ದಿದ್ದು. ಅವತ್ತು ನಾನು ಆಮ್ ಆದ್ಮಿ ಪಕ್ಷದಲ್ಲಿದ್ದೆ.
ನೋಡಿದೆ ಒಂದ್ ದಿವಸ ಪೇಪರ್ ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಯಾರನ್ನೋ ಭೇಟಿ ಮಾಡಕ್ ಹೋಗ್ಬೇಕಾಗಿತ್ತು, ಎದ್ದು ಬೆಳಗ್ಗೆ ಬಂದು ಆಚೆ ಬಂದು ನೋಡ್ತೀನಿ ಪೇಪರ್ ಅಲ್ಲಿ ಲೋಕಾಯುಕ್ತದ ಭ್ರಷ್ಟಾಚಾರದ ಬಗ್ಗೆ ಪ್ರಜಾವಾಣಿಯಲ್ಲಿ ಬಹಳ ಸುದೀರ್ಘವಾದ ವರದಿ ಮಾಡಿದ್ರು. ನಾನು ಹೋದೆ, ಏನೋ ಅರ್ಜೆಂಟ್ ಇತ್ತು, ಎಲ್ಲೇ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಹೋಗಿ ಒಂದ್ 2 ಗಂಟೆ ಇದ್ದು ಅಷ್ಟರಲ್ಲಿ ಬರೋಷ್ಟೊತ್ತಿಗೆ ಪಕ್ಷದವ್ರನ್ನೆಲ್ಲ ಸೇರಿಸಿ ಅವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ನೋಟ್ ಎಲ್ಲ ಬರೆದು 10:15 ಶುರು ಮಾಡಿದ್ವಿ ಹೋರಾಟ. ಅವತ್ತು ಹಂಗೆ ಹೆಂಗೋ ಶುರುವಾಯ್ತು. ಕೊನೆಗೆ ಅದು ಬಹಳ ದೊಡ್ಡ ಹೋರಾಟ ಆಯ್ತು. ಕೊನೆಗೆ ಒಂದ್ ದಿವಸ ಅವನು ಭಾಸ್ಕರ್ ರಾವ್ ವಿರುದ್ಧ, ಹಂದಿಗುಂದ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನಾ ಹೋರಾಟಗಳನ್ನ ಮಾಡಿದ್ವಿ ಅವತ್ತು. ಅಂತಿಂತ ಹೋರಾಟ ಎಲ್ಲ ನೀವೆಲ್ಲ ನೋಡಿರ್ಬೋದು. ಅವತ್ತು ಒಂದು ಕಡೆ ನನ್ನ ಫೋಟೋ, ಇನ್ನೊಂದು ಕಡೆ ಅವನು ಭಾಸ್ಕರ್ ರಾವ್ ಫೋಟೋ ಹಾಕಿ ಸುವರ್ಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿದ್ರು ಅವತ್ತು ಮಾಧ್ಯಮದವ್ರು ಈ ತರಕ್ಕಿರ್ಲಿಲ್ಲಪ್ಪ. ಅವತ್ತು ಒಂದಷ್ಟು ಮಾನ ಮರ್ಯಾದೆ ಇದ್ರು ಮಾಧ್ಯಮದವ್ರಿಗೆ. ಇಂಥ ವಿಚಾರವನ್ನ ಒಳ್ಳೆ ಜನರನ್ನ ಕರೆಸಿ ಕೂರಿಸಿ ಚರ್ಚೆ ಮಾಡುತ್ತಾ ಇದ್ರು. ಇವತ್ತು ಪೋಲ್ಗಳನ್ನ ಪೋಖ್ರಿಗಳನ್ನ ಪುಡ್ರನ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ ದೇಶದ ಭವಿಷ್ಯದ ಬಗ್ಗೆ. ಆ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದವರೆಲ್ಲ ಇವತ್ತು ಆ ಬಿಗ್ ಬಾಸು ಅಷ್ಟೇ, ಅದೊಂದು ಇರ್ಲಿ, ಆಮೇಲೆ ನಾನಾ ಕಡೆ ಹೋಗುತ್ತೆ ವಿಚಾರ. ಅವತ್ತು ಒಂದು ಸಂದರ್ಭ ಬಂತು. ಈಗ ನಾವೇನ್ ಮಾಡ್ತಾ ಇದೀವಿ ಇದೇ ತರಕ್ಕೆ. ಅವತ್ತು ಆ ಭಾಸ್ಕರ್ ರಾವ್ ಅವ್ನು ರಾಜೀನಾಮೆ ಕೊಡ್ತಾ ಇಲ್ಲ ಬಂಡ. ಈ ಸರ್ಕಾರಕ್ಕೆ ಅವ್ನು ರಾಜೀನಾಮೆ ತಗೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಲೋಕಾಯುಕ್ತವನ್ನ ತೆಗೆಯೋದಿಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಸಿದ್ದರಾಮಯ್ಯ ಕೇಳ್ಬೇಕಾ, ಮಹಾಭ್ರಷ್ಟರ ಕೃಪಾ ಪೋಷಕ ಮಂಡಳಿಯ ಅಧ್ಯಕ್ಷ ಏನು ಸರಿಯಾಗಿ ಒಂದು ಗುಟ್ ಹಾಕಿದೆ, ಭಾಸ್ಕರ ಅಯೋಗ್ಯ, ನಿನ್ನನ್ನ ಯಾವ ರೀತಿ ಬೇಕಾದ್ರೂ ನಾವು ತೆಗಿತೀವಿ, ಖಾಲಿ ಮಾಡಿದ್ರೆ ಸರಿ, ನನ್ನ ರಾಜ್ಯದಲ್ಲಿ ನಿನ್ನಂತ ನೀಚ ಅಧಮ ಇರಬಾರ್ದು ಅಂತ ಒಂದು ಗುಟ್ ಹಾಕಿದ್ದಿದ್ರೆ ಅವನು ಭಾಸ್ಕರ್ ರಾವು ಏನ್ ಎದ್ನೋ ಬಿದ್ನೋ ಅಂತ ಆಂಧ್ರ ಕೊಡೋಗ್ಬಿಡ್ತಾ ಇದ್ದ. ಇಲ್ಲ ಹಾಕಲ್ಲ. ಯಾಕೆ? ಇವ್ರದೇ ಇಲ್ಲ, ಅಲ್ಲಿ ಅವ್ರ ಹತ್ರನೇ ತನಿಖೆ ಆಗ್ತಾ ಇರುತ್ತೆ. ಇವ್ರದೆಲ್ಲ ಬ್ಲಾಕ್ ಮೇಲ್ ಅವನು ಮಾಡ್ತಿರ್ತಾನೆ. ಕೊನೆಗೆ ನಾವು ಅವನ್ಗೆ ಅವಮಾನ ಮಾಡ್ಬೇಕು ಅಂತೇಳಿ ನನಗೆ ಜ್ವರ ಬಂದ್ಬಿಡ್ತು. ಇದೇ ತರ ಸೇಮ್ ಇದೇ ತಿಂಗಳೇ ಜೂನ್ ಜುಲೈ ಜ್ವರ ಬಂದ್ಬಿಟ್ಟಿದೆ. ಹೇಳಿದ್ದೀನಿ ನಾಳೆ ಹೋಗಿ ಎಲ್ಲ ಮುತ್ತಿಗೆ ಹಾಕ್ಬಿಡೋಣ ಅಂತ ಹೇಳಿ ನಾಳೆ ಹೋಗಿ ಅವನಿಗೆ ಭಾಸ್ಕರ್ ಅವನು ಬರ್ತಿರೋವಾಗ್ಲೇನೆ ಅವನಿಗೆ ಏನು ಧಿಕ್ಕಾರ ಕೂಗೋಣ, ಅವನಿಗೆ ಘೆರಾವ್ ಮಾಡೋಣ, ಅವಮಾನ ಮಾಡೋಣ ಅಂತ ಹೇಳಿ ನೋಡ್ತೀನಿ. ಅವತ್ತು ಮಾರನೇ ದಿವಸ ನನ್ಗೆ ಎದ್ದೇಳಕ್ ಆಗ್ತಾ ಇಲ್ಲ, ಜ್ವರ ಜಾಸ್ತಿ ಆಗ್ಬಿಟ್ಟಿದೆ, ಇಲ್ಲ ನಾನು ಆಗೋದಿಲ್ಲ, ನಾನು ಬರೋದಕ್ಕಾಗೋದಿಲ್ಲ, ಸಾಧ್ಯ ಆದ್ರೆ ನೀವೇ ಮಾಡಿ ಅಂತ ಹೇಳಿದೆ. ಹೋದ್ರು ಒಂದು 10-15 ಜನ ಆಮ್ ಆದ್ಮಿ ಪಕ್ಷದವ್ರು ಹೋದ್ರು. ಅವ್ರಿಗೆ ಅದೇನಾಯ್ತು, ಅವ್ರಿಗೆ ಕೈ ಕಾಲು ಆಡ್ಲಿಲ್ಲ. ಅವನು ಬಂದ, ಅವನ್ ಪಾಡಿಗೆ ಅವನು ಬಂದ, ಕಾರ್ ಹತ್ಕೊಂಡ ಹೋದ ಭಾಸ್ಕರ್. ಏನು ಗೆರವ್ ಮಾಡಕ್ಕಾಗ್ಲಿಲ್ಲ. ನನಗೆ ನೋಡ್ದೆ ಕೇಳದೆ ಬೇಜಾರಾಗ್ಬಿಡ್ತು. ಮಾರನೇ ದಿವಸ ಶಾಲು, ಈಗಲೂ ಇರ್ಬೇಕನ್ನ ಶಾಲು ಹಾಕೊಂಡು ಹೋದೆ. ನಿನ್ನಿದ್ದೇನಪ್ಪ, ನಮ್ಮ ರಘು ಜಾಣಗೆರರು ಬಂದಿದ್ರಂತೆ. ಏನು ಅಂತಾರ ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ, ಆ ತರ ಎಲ್ಲ ಆ ಕಡೆ MS ಬಿಲ್ಡಿಂಗ್ ಅಲ್ಲಿ, ಕಬ್ಬನ್ ಪಾರ್ಕ್ ಅಲ್ಲಿ, ಆ ಕಡೆ ಈ ಕಡೆ ಎಲ್ಲ ಮಸ್ತಿಲಿ ನಾವೇ. ಕೊನೆಗೆ ಅವ್ನು ಬರೋ ಟೈಮ್ ಗೊತ್ತಾಯ್ತು. ಅವ್ನು ಬರ್ತಿದ್ದಂಗೆ ರುಕ್ಮಿಣಿ ಅಂತ ಒಬ್ಬ ಹೆಣ್ಮಗಳು, ಒಬ್ಬ ಅಡ್ವೊಕೇಟ್ ಅವರೆಲ್ಲ ಇದ್ರು, ಹಲವಾರು ಜನ ಇದ್ರು. ಭಾಸ್ಕರ ಬರೋ ಅಷ್ಟೊತ್ತಿಗೆ ಎಲ್ಲೆಲ್ಲಿದ್ವು ನಾವೆಲ್ಲ ಒಳ್ಳೆ ಕಿಂದರ್ಜಿ ಹೋಗಿ ಕೂತಿದ್ದಂಗೆ ಇಲ್ಲಿ ಹೆಂಗೆ ಬರ್ತಾವಂಗ ಪಟ 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 ಅಂತ ಬಂದ್ಬಿಟ್ವಿ ಲೋಕಾಯುಕ್ತ ಮೆಟ್ಲತ್ರ. ಅವ್ರಿಗೆ ಅವ್ನು ಬರೋ ಅಷ್ಟೊತ್ತಿಗೆ ಭ್ರಷ್ಟ ಭಾಸ್ಕರ ಅವನಿಗೆ ಧಿಕ್ಕಾರ ಅಂದ್ವಿ. ಗಾಬರಿ ಆಗ್ಬಿಟ್ರು ಪೊಲೀಸರು ಗೀಲಿಸರು, ಅವರು ಎಲ್ಲ ಗಾಬರಿ ಆಗ್ಬಿಟ್ರು. ತಕ್ಷಣ ಎಲ್ಲ ಸುತ್ತಕೊಂಡು ಪೊಲೀಸರು ಎಲ್ಲೆಲ್ಲೋ ಇದ್ರು. ಅಷ್ಟೊತ್ತಿಗೆ ನಾವು ಬರ್ತೀವಿ ಅಂತ ಅವ್ರಿಗೆ ಹಿಂದಿನ ದಿವಸ ಗೊತ್ತಾಗಿತ್ತಲ್ಲ, ಅವರು ಬಂದ್ರು. ತಕ್ಷಣ ನಮ್ಮನ್ನು ಹಿಡ್ಕೊಂಡು ಆದ್ರೂ ಬಿಡ್ಲಿಲ್ಲ. ಒಬ್ಬ ಹೆಣ್ಮಗಳಿಗೆ ಚಪ್ಪಲಿ ಕಿತ್ತೋಗಿ, ಒಬ್ಬ ಪೊಲೀಸರು ಹೆಣ್ಮಗಳ ಮೇಲೆ ಬಿದ್ದೋಗಿ ಆ ರಕ್ತ ಎಲ್ಲ ಬಂದ್ಬಿಡ್ತು ಒಬ್ರಿಗೆ. ಏನ್ ಬಹಳ ತುಂಬಾ ಎಲ್ಲ ಮೀಡಿಯಾದವ್ರು ಇದ್ರು, ಫೋಟೋ ತಗೊಂಡ್ರು, ವಿಡಿಯೋ ಮಾಡ್ಕೊಂಡ್ರು. ಕೊನೆಗೆ ಭಾಸ್ಕರ ಅವನಿಗೆ ಅವನ ಕಚೇರಿಯ ಮೆಟ್ಗಳ ಮೇಲೆ ನಾವು ಅವಮಾನ ಮಾಡಿದ್ವಿ ಅವ್ನು ಇಳಿತಿದ್ದಾಗ. ಅವತ್ತಿದ್ದಂತ ಪೊಲೀಸರು ಒಂದಷ್ಟು ಮಾನ ಮರ್ಯಾದೆ ಇದ್ರು, ನಮ್ಮ ಮೇಲೆ ಏನು ಸುಳ್ಳು ಕೇಸ್ ಏನು ಹಾಕ್ಲಿಲ್ಲ. ತಗೊಂಡ್ರು, ಡಿಟೈನ್ ಮಾಡ್ಕೊಂಡ್ರು, ಒಳ್ಳೆ ಗಾಡಿಯಲ್ಲಿ ಕರ್ಕೊಂಡು ಹೋದ್ರು. ಒಂದ್ ಕಡೆ ನಿಲ್ಸಿದ್ರು. ಸಂಜೆ 4 ಗಂಟೆಯಲ್ಲಿ ನಿಲ್ಸಿ ಆಯ್ತು ಅಂತ ಹೋದ್ರು. ಇವತ್ತು ಆ ವಿಧಾನಸೌಧ ಪೊಲೀಸ್ ಸ್ಟೇಷನ್, ವಿಧಾನಸೌಧದಲ್ಲಿರೋ ಕಳ್ಳರಿಗೆ ರಕ್ಷಣೆ ಕೊಡುವಂತದ್ದು. ಅಲ್ಲಿರೋ ಪೊಲೀಸರು ಮೊನ್ನೆ ನೋಡಿದ್ವಲ್ಲ ನಾವು, JCB ಇದು ಏನ್ JCB ಅಲ್ಲ, RCB ಅನ್ನೋ ಮೊದಲು ಯಾರೋ ಹೆಣ್ಮಗಳು JCB ಅಂತ ಇದ್ರು. ಹಂಗೆ ಆ JCBಗೆ ರಕ್ಷಣೆ ಕೊಡುವಂತ ಜನ ಇವತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತವ್ರು. ಮೊನ್ನೆ ನಮ್ಮವರು ಹೋಗಿ ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಳ್ಳರೆಲ್ಲ ಸೇರ್ಕೊಂಡು ಇವ್ರ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಅಂತ ಸುಳ್ಳು ಕೇಸು ಅಂತವ್ರು ಆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ MS ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿರುವಂತವ್ರು. ಅವತ್ತಷ್ಟೆಲ್ಲ ಹೋರಾಟ ಆಯ್ತು. ಕೊನೆಗೆ ಭಾಸ್ಕರ್ ರಾವ್ ಹೋದ. ಇದೇ ಅವಕಾಶವನ್ನ ನೋಡ್ತಾ ಇದ್ದಂತಹ ಕರ್ನಾಟಕದ ಏನು ನಮ್ಮ ಪ್ರಗತಿಪರ ಸಾಹಿತಿಗಳು ಅಂತ ಏನಿದ್ದಾರೆ, ಸಾಮಾಜಿಕ ಚಿಂತಕರು ಅಂತ ಯಾರೆಲ್ಲ ಇದ್ದಾರೆ, ಅವರೆಲ್ಲರ ಡಾರ್ಲಿಂಗು ಯಾರಪ್ಪ? ಸಿದ್ದರಾಮಯ್ಯ. ಏನ್ ಸಿದ್ದರಾಮಯ್ಯನ ಹೊಗಳಿದ್ದೆ ಅಭಿನವ ದೇವರಾಜ ಅರಸ್ ಅಂತೆ. ದೇವರಾಜ ಅರಸ್ ಎಲ್ಲಿ, ಸಿದ್ದರಾಮಯ್ಯನವರೆಲ್ಲಿ? ಏನೋ ಒಂದು ಗತ್ತು ಗಾಂಭೀರ್ಯ ಇಲ್ಲದಂತ ಸಿದ್ದರಾಮಯ್ಯ. ಸಾಮಾಜಿಕ ನ್ಯಾಯ ನನಗಷ್ಟೇ, ನನಗೆ ನನ್ನ ಜಾತಿಗಾದ್ರೆ ಅದು ನ್ಯಾಯ ಅಲ್ವೇನ್ರಪ್ಪ? ಇದು ಇವತ್ತಿನ ನಮ್ಮ ಸಾಮಾಜಿಕ ನ್ಯಾಯದ ಪರಿಸ್ಥಿತಿ. ಅದು ಅವರವ್ರ ಜಾತಿಗೆ
ಅದು ದೇವೇಗೌಡ ಇರ್ಲಿ, ಯಡಿಯೂರಪ್ಪ ಇರ್ಲಿ, ಸಿದ್ದರಾಮಯ್ಯ ಇರ್ಲಿ, ಪರಮೇಶ್ವರ್ ಇರ್ಲಿ, ಎಲ್ರು ಇಡೀ ಸರ್ಕಾರದಲ್ಲಿರುವಂತಹ ಭ್ರಷ್ಟ ಕದಿಯಮ ಪೊಲೀಸ್ ಅಧಿಕಾರಿಗಳು, ಭ್ರಷ್ಟ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಅವರ ಜಾತಿ ನಾಯಕ ಯಾವನಿದಾನೋ ಅವನ ಬೂಟ್ ನೆಕ್ತಿರ್ತಾನೆ. ಯಾವನೇ ಮಿನಿಸ್ಟರ್ ನೋಡಿ, ಆ ಮಿನಿಸ್ಟರ್ ಯಾವ ಜಾತಿಗೆ ಸೇರಿರ್ತಾನೋ ಅವನ ಜಾತಿಯ ಕಡು ಭ್ರಷ್ಟಾಧಿಕಾರಿಗಳೆಲ್ಲ ಆ ಮಿನಿಸ್ಟರ್ ಹಿಂದೆನೆ ಸುತ್ತಾಡ್ತಿರ್ತಾರೆ. ಯಾವ ತರ ಇದ್ದಾರೆ ಅಂದ್ರೆ, MLAಗಳು ಮಿನಿಸ್ಟರ್ಗಳು ಒಂದಷ್ಟು ಜನ ಹೆಂಗಾಗ್ತಿದ್ರು ಅಂದ್ರೆ, ಅವ್ರ ಪಕ್ಷದ ದೊಡ್ಡ ದೊಡ್ಡ ಮನುಷ್ಯರಿಗೆ IB ನಲ್ಲಿ ಹೆಣ್ಮಕ್ಳನ್ನ ಸಪ್ಲೈ ಮಾಡಿ ಅದ್ರ ಫೋಟೋ ತೆಗೆದು ಬ್ಲಾಕ್ ಮೇಲ್ ಮಾಡಿದಂತವರೆಲ್ಲ ವಿಧಾನಸೌಧದಲ್ಲಿ ಕೂತು ನಮ್ಮ ಮಿನಿಸ್ಟರ್ ಆಗಿದ್ದಾರೆ. ಅದೇ ತರೀಕೆಲ್ಲ ಕಲಬುರಗಿನಲ್ಲಿ ಒಬ್ಬ ಇದ್ದ, ಅವನು ಇತ್ತೀಚೆಗೆ ಸತ್ತೋದ. ಅವನು ಏನು ಬಲ ಇಲ್ಲ, ಎಂತದ್ದು ಇಲ್ಲ, ಸರಿಯಾಗಿ ಮಾತಾಡಕ್ ಬರೋದಿಲ್ಲ. ಇವನು ಹೆಂಗೆ ಮಿನಿಸ್ಟರ್ ಆಗ್ತಾನೆ ಅಂತ ನಾವು ತಲೆ ಕೆರ್ಕೊಳ್ತಾ ಇದ್ರೆ ಹೇಳ್ತಾ ಇದ್ರು, ಸಾರ್ ಇವನು ಇಂತ ಪಿಂಪು, ಇವನು ತಲೆ ಹಿಡ್ಕ ಮಿನಿಸ್ಟರ್ಗೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಾರಲ್ಲ ಅವ್ರಿಗೆ ಹೆಣ್ಮಕ್ಳನ್ನ ಸಪ್ಲೈ ಮಾಡಿ ಫೋಟೋ ಹಿಡಿದು ಇವನು ಬ್ಲಾಕ್ ಮೇಲ್ ಮಾಡಿ ಮಿನಿಸ್ಟರ್ ಆಗ್ತಾನೆ ಅಂತವ್ರೆ ಇವತ್ತು ಮುನಿರತ್ನ. ಅವನು CMಗಳಿಗೆ, ಮಾಜಿ CMಗಳಿಗೆ ಅವರು ಏಡ್ಸ್ ಟೆಸ್ಟ್ ಮಾಡಿಸ್ರಿ ಅಂತ ಕೇಳ್ತಾ ಇದೀವಿ. ಬಿಜೆಪಿಯಿಂದ ಆಗಿದ್ದವರೇ 2-3 ಮುಖ್ಯಮಂತ್ರಿಗಳು. ಅವ್ರಿಗೆ ಏಡ್ಸ್ ಟೆಸ್ಟ್ ಮಾಡ್ರಯ್ಯ. ಮುನಿರತ್ನ ತಗೊಂಡೋಗಿ ಏಡ್ಸ್ ಇದ್ದಂತ ಹೆಣ್ಮಕ್ಳೆಲ್ಲ ಇವ್ರ ಹತ್ರ ಕಳಿಸ್ಬಿಟ್ಟು ಏಡ್ಸ್ ಹಚ್ಬಿಟ್ಟಿದ್ದಾನೆ ಅಂತ. ಅದು ಅವ್ರ ಪಾಪ ಜಾಸ್ತಿ ಓಡಾಡಲ್ಲ ಈಗ ಮುಖ್ಯಮಂತ್ರಿಗಳೆಲ್ಲ. ಕೈ ನೋವು, ಕಾಲು ನೋವು, ಬಾಯಿ ನೋವು. ಅವನೊಬ್ಬ ಚಟಗಾರ ಬೇರೆ, ಒಬ್ಬ ಇಚ್ಕೋದು ಇಚ್ಕೆ ಪೋಕ್ಸೋ ಕೇಸಲ್ಲಿ ಹಾಕ್ಸ್ಕೊಂಡಿದ್ದಾನೆ. ಪೋಕ್ಸೋನ ಚಿಲ್ಡ್ರನ್ ಪೋಕ್ಸೋ ಅಲ್ವಾ? ಪೋಕ್ಸೋ ಅನ್ನೋದು ಕೊರಿಯನ್ ಒಂದು ಕಂಪನಿ, ಸ್ಟೀಲ್ ಕಂಪನಿ. ಇಂಥವ್ರೆಲ್ಲ ನಾನು ಇದೆಲ್ಲ ಮಾತಾಡಬಾರ್ದು. ನಮ್ಮ ಕುಲನಾಯಕರು ಇದ್ದಾರೆ, ನಾನು ತುಂಬಾ ಗೌರವಿಸುವಂತ 2 ಕುಲನಾಯಕರಲ್ಲಿ ಒಬ್ಬ ಕುಲನಾಯಕರು ಕುವೆಂಪು ಅವ್ರಿಗೆ ಮಾತಾಡಬಾರ್ದು. ಆದ್ರೆ ಅವ್ರು 50 ವರ್ಷದಿಂದನೇ ಹೇಳಿದ್ರು, ಈ ರಾಜಕಾರಣವನ್ನ ಸರಿ ಮಾಡದೆ, ಉಗ್ರ ಕ್ರಾಂತಿಯಿಂದಲಾದ್ರೂ ಇದನ್ನ ಸರಿ ಮಾಡದೆ ಇದ್ರೆ ಏನು ಸರ್ವಾಧಿಕಾರಿಗಳು ದೇಶವನ್ನ ಆಳ್ತಾರೆ ಅಂತ. ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಹೇಳಬೇಕಾಗಿದೆ. ಆ ಸಿದ್ದರಾಮಯ್ಯ ಪುಣ್ಯಾತ್ಮ ಅಭಿನವ ದೇವರಾಜ ಅರಸು ಟು ಇಮ್ಮಡಿ ದೇವರಾಜ ಅರಸರು, ಏನಪ್ಪ ಇಮ್ಮಡಿ ದೇವರಾಜ ಅರಸರವರು ತಗೊಂಡೋಗಿ ಆ ಲೋಕಾಯುಕ್ತ ಇದೇ ಅವಕಾಶ ಅಂತೇಳಿ ಸರ್ವನಾಶ ಮಾಡಿ ACB ಅನ್ನುವಂತ ಅಲ್ಲಿಲ್ಲದ ಹಾವನ್ನ ಮಾಡಿ, ಇನ್ನೊಬ್ಬ ಅವನ್ ದೋಸ್ತೊಬ್ಬ ಇದ್ದ, ಅವ್ರ ದೋಸ್ತ ಇನ್ಯಾವನೊಬ್ಬ, ಅವನ್ನ ತಂದು ಲೋಕಾಯುಕ್ತ ಮಾಡ್ಬಿಟ್ಟು ಅವರೇ ತಾನೇ ಮಾಡಿದ ಶೆಟ್ಟಿನ. ಕೊನೆಗೊಬ್ಬ ಹುಡುಗನ ತಲೆ ಕೆಟ್ಟೋಯ್ತು. ಅವ್ನು ನೋಡಿ 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 ಲೋಕಾಯುಕ್ತ, ಡಬ್ಬಾ ಲೋಕಾಯುಕ್ತ ಅಂತೇಳಿ ಅವ್ನು ಚಾಕು ತಗೊಂಡೆ ಲೋಕಾಯುಕ್ತಕ್ಕೆ ಹೋಗ್ಬಿಟ್ಟಿದ್ದ. ಇನ್ನು ಜೈಲಲ್ಲಿದ್ದಾನೆ ಅನ್ಸುತ್ತೆ. ಜನ ಕೊನೆಗೆ ಹಿಂಗೆ ಆಗೋದು, ಮಿತಿ ಮೀರಿದ್ರೆ ಏನಾಗುತ್ತೆ ಹೇಳಕ್ ಆಗೋದಿಲ್ಲ. ಅವನು ಶೆಟ್ಟಿ ಅಂತ ಇದ್ದ ಮನುಷ್ಯ ಅಂದ್ರೆ ಪುಣ್ಯಾತ್ಮ, ಅವ್ರ ಮಗನೇ ಇವತ್ತು AG. ಆ ಲೋಕಾಯುಕ್ತ ಆಗಿದ್ದಾಗ ಆನಂದ್ ಅಂತ ಇತ್ತೀಚೆಗೆ ತೀರೋದ್ರು, ಒಳ್ಳೆ ಜಡ್ಜ್ ಆಗಿದ್ರು, ಉಪಲೋಕಾಯುಕ್ತ ಆಗಿದ್ರು. ಒಂದು ದಿವಸ ಏನ್ರಿ ಉಪಲೋಕಾಯುಕ್ತರೆ, ಮೈ ಬ್ರದರ್, ಜಡ್ಜ್ಗಳೆಲ್ಲ ಬ್ರದರ್ ಅಂತ ಅವ್ರು ಇದ್ರಲ್ಲಿ ಲೆಟ್ಸ್ ಹ್ಯಾವ್ ಎ ಕಪ್ ಆಫ್ ಕಾಫಿ ಅಂತ ಒಂದ್ ದಿವಸ ಮೀಟಿಂಗ್ ಮಾಡಿರ್ಲಿಲ್ವಂತೆ. ಅಂತ ಅಯೋಗ್ಯರೆಲ್ಲ ನಮ್ಮ ಲೋಕಾಯುಕ್ತರು. ಇವಾಗಿರೋ ಲೋಕಾಯುಕ್ತರ ಬಗ್ಗೆನೂ ಹಲವಾರು ದೂರುಗಳಿದೆ, ನಾವು ಅದನ್ನ ಆಮೇಲೆ ಇನ್ನೊಂದು ಸಂದರ್ಭ ಇಟ್ಕೊಳ್ಳೋಣ. ಇವತ್ತು ಮತ್ತೆ 10 ವರ್ಷಗಳಿಂದ ನಡೆದಂತ ಆ ಸೋನಿಯಾ ನಾರಂಗ್ ಅನ್ನುವಂತಹ ವ್ಯಕ್ತಿ, ಪಾಪ ಆಫೀಸರ್ ಇವತ್ತು ರಾಜ್ಯದಲ್ಲಿಲ್ಲ. ನಮ್ಗೆ ಈ ಕರ್ನಾಟಕದ ಕಥೆನೇ ಬೇಡ. ಈ ರಾಜಕಾರಣಿಗಳು ನಮ್ಮನ್ನ ಗುಲಾಮರಾಗಿಟ್ಕೊಳ್ತಾರೆ, ಅವ್ರಿಗೆ ನಾವು ಬೂಟ್ ಹೊರಿಸ್ಬೇಕು, ಇದ್ರ ಬೇಡವೇ ಬೇಡ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ. ಕರ್ನಾಟಕ ಕೇಡರ್ನ ಅಧಿಕಾರಿ, ಒಳ್ಳೆ ಅಧಿಕಾರಿಗಳೆಲ್ಲ ಇವತ್ತು ಹಾಗೇನೆ ಇಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಏಕಲವ್ಯನ ಕಥೆಯಲ್ಲಿ ಏನ್ ಬರ್ತಾ ಇತ್ತಪ್ಪ, ಮಗ ಏನು ನಿನ್ನ ವಿದ್ಯಾಭ್ಯಾಸದ ಗುರಿ ಅಂತ ಅಮ್ಮ ಕೇಳಿದ. ಏಕಲವ್ಯ ಏನ್ ಹೇಳ್ದ ಕೇಳಿದ್ರೇನ? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ವಿದ್ಯಾಭ್ಯಾಸದ ಗುರಿ. ಓದಿಲ್ವೇನ್ರ ಆ ಪುಸ್ತಕದಲ್ಲಿ? ಏನು ಎಲ್ಲರೂ ನೀವು ಈ KPSC ಬರೀತಾರಲ್ಲ ಕಾಪಿ ಹೊಡ್ಕೊಂಡು, ಅಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ವ್ಯಕ್ತಿನೇ ಆ ಮಗನ ಆನ್ಸರ್ ಶೀಟ್ ಕಿತ್ಕೊಂಡ್ಬಿಟ್ಟು ಇವರೇ ಬರ್ದಿರೋದನ್ನ ಸೇರಿಸಿ ಪಾಸ್ ಮಾಡಿಸಿ ಅವನ್ನ KS IAS ಮಾಡಿದ್ರು ಅಂತ AK ಸುಬ್ಬಯ್ಯ ಹೇಳ್ತಾ ಇದ್ರು. ಹಂಗೆ ನೀವೇನಾದ್ರೂ ದೊಡ್ಡ ಮನುಷ್ಯನ ಅಪ್ಪಂದ್ರೆ ಹೊಂದಿದ್ದೀರಾ? ಏಕಲವ್ಯ ಹೇಳ್ತಾ ಇದ್ರು, ಕೇಳಿಲ್ವ? 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಪಾಠ ಆಯ್ತು ನಮಗೆ 50 ವರ್ಷಗಳಿಂದ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ವಿದ್ಯಾಭ್ಯಾಸದ ಗುರಿ ಅಂತ. ಇವತ್ತು ನಮ್ಮ ಒಳ್ಳೆಯ ಅಧಿಕಾರಿಗಳಿಗೆ ಇವತ್ತು ನಮ್ಮ ಸರ್ಕಾರದಲ್ಲಿ ಒಂದು ನೀತಿ ಇದೆ, ಪ್ರಾಮಾಣಿಕರಿಗೆ ಶಿಕ್ಷೆ, ಭ್ರಷ್ಟರಿಗೆ ರಕ್ಷೆ ಅಂತ. ಅದು ನಮ್ಮ ಆಡಳಿತದ ಗುರಿ, ಧ್ಯೇಯವಾಕ್ಯ. ಈ ತರದ ಸ್ಥಿತಿ ಇದೆ. ಇವತ್ತು ಅವರು ಸೋನಿಯಾ ನಾರಾಯಣ್ ತರದ ಅಧಿಕಾರಿಗಳಿಲ್ಲ. ಇನ್ನೊಬ್ಬ ಇದ್ದ, ಅದೇ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಮೇಲೆ ಕೇಸ್ ಹಾಕಿದ್ದೆ, ಯಡಿಯೂರಪ್ಪ ಲೋಕಾಯುಕ್ತದಲ್ಲಿನೇ. ಅದೇ ಸಂದರ್ಭದಲ್ಲಿ ಒಬ್ಬ ಕಳ್ಳ SP ಇವನು ಜೋಶಿ ಇದ್ದಾನೆ, ಅದೇ ಜಾಗದಲ್ಲಿ ಇದ್ದ. ಮಧುಕರ್ ಶೆಟ್ಟಿ, ಸೋನಿಯಾ ನಾರಂಗ್ ಅವರೆಲ್ಲ ಇದ್ದಂತ ಜಾಗದಲ್ಲಿ. ಅವನ ಹೆಸರೇನು ಅಯ್ಯಪ್ಪನ್ ಅಥವಾ ಏನೋ ಇತ್ತು ಅವನ ಹೆಸರು,
ಅವನಿಗೆ ಪಕ್ಕದಲ್ಲಿ ಯಾವ್ದೋ ಒಂದು IAS ಆಫೀಸರ್ ಬಗ್ಗೆ ತನಿಖೆಗೆ ಅಂತ ದೂರು ಕೊಟ್ರೆ ಅವನು ಕಳ್ಳ ಕದೀಮ ತಕ್ಷಣ ಅವನ IAS ಆಫೀಸರ್ಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಂತೆ. ಪತ್ರಿಕೆಗಳೆಲ್ಲ ಬಂದಿತ್ತು, ಅಯ್ಯಪ್ಪ ಅಂತ IAS ಆಫೀಸರ್ ಅನ್ಸುತ್ತೆ. ಅವನು IPS ಆಫೀಸರ್ ಅವನೇನೋ ಬಾಯಲ್ಲೇ ಇದೆ. ನಮ್ಮ ಆ ಸೋಮಣ್ಣನ ವಿರುದ್ಧ ನಾನು ಹಾಕಿದಂತ ಕೇಸಲ್ಲ ಅವನೇ SP ಅವನೇ ಬರೆದಿದ್ದು. ಆಮೇಲೆ ಅವರು ಪುಣ್ಯಾತ್ಮರು ಏನು ಸುಧೀಂದ್ರ ರಾವ್ ಅದನ್ನ ಒಗದಾಕಿ ಇನ್ನೊಂದ್ಸಲ ತನಿಖೆ ಮಾಡ್ರಿ ಅಂತ ಹೇಳಿದ್ಮೇಲೆ ಇನ್ನೊಬ್ಬ ಪ್ರಸನ್ನ ರಾಜು ಅಂತ ಒಬ್ಬ ಒಳ್ಳೆ ಅಧಿಕಾರಿ, ಅವರು ಇವತ್ತು ಸರ್ಕಾರದಲ್ಲಿಲ್ಲ, ಅವರು ಒಳ್ಳೆ ಪೊಲೀಸ್ ಆಫೀಸರ್, ಅವರು DYSP ಆಗಿ ಯಡಿಯೂರಪ್ಪ ಸೋಮಣ್ಣ ಮಾಡಿದ ಅಕ್ರಮಗಳನ್ನೆಲ್ಲ ಫೈಲ್ ಮಾಡಿ ಕೊಟ್ರು. ಅದನ್ನು ಸುಮ್ಮನೆ ನಾಮಕಾವಸ್ಥೆಗೆ ಬಿ ರಿಪೋರ್ಟ್ ಅಂತ ಹಾಕೊಟ್ರು. ಸುಧೀಂದ್ರ ರಾವ್ ಅದನ್ನ ಬಿ ರಿಪೋರ್ಟ್ ವಜಾ ಮಾಡಿ ಕೇಸ್ ಹಾಕಿದ್ರು. ಏನೇನೋ ಆಯ್ತು, ಅದು ಇನ್ನೊಂದು ಕತೆ ಇರ್ಲಿ, ಆ ವಿಚಾರಕ್ಕಲ್ಲ. ಈ ತರದವರೆಲ್ಲ ಲೋಕಾಯುಕ್ತದಲ್ಲಿ ಇದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋದು ಅಂದ್ರೆ ನಮ್ಮ ಸುರೇಶ್ ಅಂತ ಒಬ್ರು ಇದಾರಲ್ಲ, ಹೋರಾಟಗಾರ ನಮ್ಮ ಜೊತೆಗೆ ಇರ್ತಾರಲ್ಲ, ಲೋಕಾಯುಕ್ತ ಕೊಡ್ರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದ್ರೆ ಗಿರಾಕಿ ಹಿಡಿದು ಕೊಟ್ಟಂಗೆ ಅಂತ ಎಲ್ಲರ ಮುಂದೆ ಹೇಳ್ತಿರ್ತಾರೆ. ಅದೇನ್ರಪ್ಪ, ಅದೇ ತಾನೇ ಇವತ್ತು ಆಗಿರೋದು. ಇವತ್ತು ಇದನ್ನೆಲ್ಲ ನೋಡ್ಕೊಂಡು ನಮ್ಮ ರಾಜ್ಯದ ವಿರೋಧ ಪಕ್ಷಗಳ ಮುಖಂಡರುಗಳು ಏನು ಆಕ್ರೋಶದಿಂದ ಮಾತಾಡ್ತಾ ಇದಾರಲ್ವಾ. ವಿಜಯೇಂದ್ರ, ಕುಮಾರಸ್ವಾಮಿ ಮಗ ನಿಖಿಲ್ ದೇಶ ಸಂಚಾರ ಹೋಗಿದ್ದಾರೆ ಅಲ್ವೇನ್ರಪ್ಪ. ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಕಟ್ಟೋಣ ಅಂತ, ರಾಜ್ಯನ ಉಳಿಸೋಣ ಅಂತ. ಹೌದಾ? ಮಾಡಿದಾರ? ಯಾವ ಒಬ್ಬ MLA ಒಬ್ಬನೇ ಒಬ್ಬ MLA ಮಾತಾಡಿದಾನ ಈ ವಿಚಾರವಾಗಿ? ಏನ್ರಯ್ಯ ಹಿಂಗಾಗ್ಬಿಟ್ಟಿದೆ ಲೋಕಾಯುಕ್ತ, ಸರಿ ಮಾಡೋಣ, ಮುಂದಿನ ಅಧಿವೇಶನದಲ್ಲಿ ನಾನು ಮಾತನಾಡ್ತೀನಿ, ಅಷ್ಟೊತ್ತಿಗೆ ಇದು ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಬದಲಾವಣೆ ಆಗ್ತಾ ಇತ್ತು. ಯಾವ MLA ಮಿನಿಸ್ಟ್ರಿಗೆ ಬೇಕಾಗಿಲ್ಲ ಇದು ಈಗೇನೆ ಲೋಕಾಯುಕ್ತ ಅನ್ನೋದು ನಾಶ ಆಗ್ತಾನೆ ಇರ್ಬೇಕು. ಆದ್ರೆ ನಾವು ಬಾರಿಸ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಲೋಕಾಯುಕ್ತ ಬಿಟ್ಟು ಇನ್ನೇನು ಹೋಗ್ಬೇಕು? ಇವತ್ತು ನಮ್ಗೆ ಯಾವನಾದ್ರೂ ಹೇಳಿದ್ರೆ ನಮ್ಗೆ ಇಲ್ಲಿ ಯಾರೋ ಲಂಚ ಕೇಳ್ತಾ ಇದ್ದಾನೆ ಅಂತಂದ್ರೆ ಇದೇ ಲೋಕಾಯುಕ್ತಕ್ಕೆ ಕರ್ಕೊಂಡು ಹೋಗ್ತೀವಿ ನಾವು. KRS ಪಕ್ಷದವ್ರು ಬಂದಿದ್ದಾರೆ ಅಂದ್ರೆ ನಮ್ ವಿಶೇಷವಾಗಿ ನಮ್ಮ ಮಂಜುನಾಥ್ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಅವರು ಟ್ರ್ಯಾಪ್ ಮಾಡ್ತಾರೆ, ಟ್ರ್ಯಾಪ್ ಮಾಡಿ ಹಿಡಿದಿದ್ದಾರೆ. ಮೊನ್ನೆ ಅಲ್ಲಿ ಶಿಗ್ಗಾವಲ್ಲಿ ಒಬ್ಬ ಕಡು ಭ್ರಷ್ಟ ರಾಮಕೃಷ್ಣ ಗುಡಿಗೇರಿ ಅಂತ PDO, ಅವನ ಬಗ್ಗೆ ನಾನು 8-9 ತಿಂಗಳಿಂದ ಬರೆದಿದ್ದೆ, ಮಾತಾಡಿದ್ದೆ ಅಲ್ಲಿ DYSPಗೆ. 8-9 ತಿಂಗಳಾದ್ಮೇಲೆ ಸದ್ಯ ರೈಡ್ ಮಾಡಿದಾರಲ್ಲ ಇಷ್ಟು. ಅವ್ರು ಏನ್ ಮಾಡ್ತಾರೆ, KRS ಪಕ್ಷದವ್ರು ಬಂದ್ರೆ ಹಿಡಿತಾರೆ, ಬೇರೆಯವ್ರು ಬಂದ್ರೆ ಗಿರಾಕಿ ಅಂದ್ಕೊಳ್ತಾರೆ. ಯಾರೋ ಗಿರಾಕಿ ಹಿಡ್ಕೊಟ್ಟಿದ್ದಾರೆ. ಇದೆಲ್ಲ ಬದಲಾಗಬೇಕು. ಇಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕು. ನಮ್ದು ಬಹಳ ಸುದೀರ್ಘವಾದ ಹೋರಾಟ ಇದು, ಸಣ್ಣ ಪುಟ್ಟ ವಿಚಾರಕ್ಕಲ್ಲ. ಜನರನ್ನ ನಾವು ಮೊದಲು ಸರಿ ಮಾಡಬೇಕು, ಜನರನ್ನ ನಾವು ನ್ಯಾಯವಂತರನ್ನಾಗಿ ಮಾಡಬೇಕು. ಇಲ್ಲಾಂದ್ರೆ ಪ್ರಜಾಪ್ರಭುತ್ವದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಇವತ್ತು ಇಬ್ಬರು ಉಪಲೋಕಾಯುಕ್ತರು ಮೊನ್ನೆ ಹೀಗೇನೆ ಫಣೀಂದ್ರ ಮತ್ತೆ ವೀರಪ್ಪ ಅಂತ ಅವರಿಬ್ರು ಯುದ್ಧದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕಾಣುವಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೋಗಿ ನಾವು KRS ಪಕ್ಷದಿಂದ ಖುದ್ದಾಗಿ ಹೋಗಿ ನಿಯೋಗ ಹೋಗಿ ಧನ್ಯವಾದಗಳನ್ನ ಹೇಳಿ ಬಂದ್ವಿ. ಇದಕ್ಕಿಂತ ಇನ್ನೇನಪ್ಪ ಮಾಡೋದು? ಖುದ್ದಾಗಿ ಹೋಗಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಖುದ್ದಾಗಿ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸರ್ವಿಸ್ ಅಂತ ಹೇಳಿ ಬಂದ್ವಿ. ಲೋಕಾಯುಕ್ತರ ಹತ್ರ ಹೋಗ್ಬೇಕು ಅಂತಿಲ್ಲ, ಯಾಕಂದ್ರೆ ಲೋಕಾಯುಕ್ತ ಏನು ಕಳೆದು ಕಟ್ಟೆ ಹಾಕಿದ್ ನಮ್ಗೇನು ಕಾಣಿಸಿಲ್ಲ. ಆದ್ರೆ ಇವತ್ತು ಅವ್ರಿಗೆ ಒಂದು ಪತ್ರ ಕೊಡ್ತಾ ಇದೀವಿ. ನೋಡಿ ಸ್ವಾಮಿ, ಇಷ್ಟೆಲ್ಲ ಅಮೇಧ್ಯ ಬಿದ್ದಿದೆ, ಚೆಲ್ಲಾಡ್ತಾ ಇದೆ ಲೋಕಾಯುಕ್ತ ಕಚೇರಿಲಿ. ಒಳಗೆ ಬಂದ್ರೆ ಮೂಗಿಡ್ಕೊಂಡು ಬರ್ಬೇಕು. ಮೂಗಿಡ್ಕೊಂಡು ಬಂದ್ರು ಬಾಯಲ್ಲಿ ಅದೇ ತಾನೆ, ಮೂಗಲ್ಲಿ ವಾಸನೆ ಬರದೇ ಇರ್ಬೋದು, ಬಾಯಲ್ಲಿ ಹೋಗಲ್ವಾ? ಆ ಗಲೀಜಿದೆ. ದಿವಸ ಹೆಂಗ್ ಬದುಕ್ತಾ ಇದ್ದೀರಾ ನೀವು? ಇಲ್ಲಿ ಹೆಂಗ್ ಕೆಲಸ ಮಾಡ್ತಾ ಇದ್ದೀರಾ? ಇಂಥ ಹಲ್ಕಗಳು, ಲೋಪಗಳು, ಲುಚ್ಚಗಳು. ಅವನು ಏನೊಂದು ಜೋಶಿ, ಏನ್ ಜೋಶಿ? ಶ್ರೀನಾಥ ಜೋಶಿ. ಯಾವ ಪಾಪ ಅವ್ರ ಅಪ್ಪನ ಹೆಸರು ಯಾಕೆ? ಅವರಪ್ಪ ಏನ್ ಮಾಡಿ? ಶ್ರೀನಾಥ್ ಜೋಶಿ ಅನ್ನುವಂತ ಒಬ್ಬ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇವರೇ ಹೇಳ್ಕೊಟ್ಬಿಡ್ತಾರೆ. ಅವನು ಪರಾರಿ ಕುಮಾರ್ ಹೇಳ್ಕೊಟ್ಟಂಗೆ ಲೋಕಾಯುಕ್ತ ಅವನ ಅಧೀನದಲ್ಲಿರುವಂತವ್ರೇನೆ, ಸರ್ ನಿಮ್ ಮನೆಗೆ ಬರ್ತಾ ಇದೀವಿ, ರೈಡ್ ಮಾಡ್ತಾ ಇದೀವಿ, ನೀವು ಎಲ್ಲಾದ್ರೂ ಬಚ್ಚಿಟ್ಕೊಂಡ್ಬಿಡಿ ಸರ್. ಬಚ್ಚಿಟ್ಕೊಳ್ಳೋದು ಪರವಾಗಿಲ್ಲ, ನೀವಿಲ್ಲ ಅಂತ ಬರೀತೀವಿ ಅಲ್ವೇನಪ್ಪ. ಇವಾಗ ಅವ್ರ ಮನೆಗೆ ಹೋದಾಗ ಶ್ರೀನಾಥ್ ಜೋಶಿ ಇಲ್ಲ ಅನ್ನೋದಕ್ಕೆ ಏನ್ ಸಾಕ್ಷ್ಯ? ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ಮನೆಗೆ ತನಿಖೆ ಮಾಡಕ್ ಹೋಗಿದ್ವಿ, ರೈಡ್ ಮಾಡಕ್ ಹೋಗಿದ್ವಿ, ಎಲ್ಲ ಮಾಡಿದ್ವಿ, ಅವನು ಮನೇಲಿ ಇರ್ಲಿಲ್ಲ, ಹುಡುಕ್ತಾ ಇದೀವಿ ಅಂತ. ಅವನು ಮನೆಯಲ್ಲಿಲ್ಲ ಅನ್ನೋದಕ್ಕೆ ಏನು ವಿಡಿಯೋ ಆಗಿದೆಯಾ? ತೋರಿಸಿದಾರೆ ಇವರು? ಏನಾದ್ರು ಪಾರದರ್ಶಕವಾಗಿ ಮಾಡಿದಾರಾ? ಎಲ್ಲ ನಾಟಕ. ಅದ್ ಹೆಂಗ್ ಹೋಗಿದ್ದು ಆಚೆಗೆ ಬಂದ್ಬಿಟ್ಟಿದೆ. ಏನು ಪ್ರೂಫ್ ಸಿಕ್ಕಿಲ್ಲ ಅಂತ ಹೇಳ್ತಿದಾರಂತೆ. ಹೇಗೆ ಆಚೆಗೆ ಬಂದ್ಬಿಟ್ಟಿದೆ. 1-2 ದಿವಸ ಮಾಧ್ಯಮಗಳೆಲ್ಲ ಇರೋ ತನಕ ಇರುತ್ತೆ. ನಾಳೆ ಇನ್ನೊಂದು ಯಾವ್ದೋ ಬಂತು ಅಂದ್ರೆ ಮಾಧ್ಯಮದವರು ಇದನ್ನ ಬಿಟ್ಬಿಟ್ಟು ಅಲ್ಲಿ ಇನ್ನೊಂದು ತಗೊಳ್ತಾರೆ. ಏನಾದ್ರು ಚರ್ಚೆ ಆಗ್ತಿದ್ ನಾನು ನೋಡಿಲ್ಲ. ಮನೇಲಿ ಯಾವ್ದು ಚಾನಲ್ ಇಲ್ಲ, ಪೇಪರ್ಗಳಲ್ಲೂ 1-2-3 ದಿವಸ ಆದ್ಮೇಲೆ ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಿದ್ದು ನೋಡ್ತಿದ್ದೀನಪ್ಪ. ಇಂಥ ಗಂಭೀರವಾದ ವಿಚಾರ ಇದೆ. ಇವನು ಒಂದು ಕತೆ, ಬೀರ್ಬಲ್ ಒಂದು ಅಕ್ಬರ್ ಒಂದು ಗೊತ್ತಲ್ಲ. ಅಕ್ಬರ್ ಮತ್ತೆ ಅವನು ಬುದ್ಧಿವಂತ, ಬೀರ್ಬಲ್ ಬುದ್ಧಿವಂತ. ಆದ್ರೆ ಒಬ್ರಿಗೊಬ್ರು ಟ್ಯಾಂಕ್ ಕೊಟ್ಕೊಳ್ಳೋದು ಜಾಸ್ತಿ.
ಒಂದ್ ದಿವಸ ಹೋಗ್ತಿರೋವಾಗ ಅಕ್ಬರ್ ಬೀರ್ಬಲ್ ಹೇಳ್ತಾನಂತೆ, ಬೀರ್ಬಲ್ ರಾತ್ರಿ ಒಂದು ಕತೆ ಒಂದು ಇದು ಬಂದಿತ್ತಯ್ಯ ನನಗೆ ಕನಸು. ನಾನು ನೀನು ಇಬ್ರು ಹೋಗ್ತಾ ಇದ್ವಿ, ಒಂದ್ ಕಡೆ ತಿಪ್ಪೆ ಗಲೀಜು ತಿಪ್ಪೆ ಇತ್ತು ಕಕ್ಕಸ್ ಇರುವಂತದ್ದು, ಇನ್ನೊಂದು ಕಡೆ ಜೇನುತುಪ್ಪ ಇರುವಂತದ್ದು ಇತ್ತು. ನಾನ್ ನೋಡ್ತೀನಿ, ನಾನು ಜೇನುತುಪ್ಪದಲ್ಲಿ ಬಿದ್ಬಿಟ್ಟಿದ್ದೀನಿ, ನೀನ್ ತಿಪ್ಪೆದಲ್ಲಿ ಬಿದ್ಬಿಟ್ಟಿದೀಯಾ, ನಿಂದೆ ಕನಸು ಅಂತ. ಇವನು ಬೀರ್ಬಲ್ ಹೇಳ್ಬೇಕಾ ಯೋಚನೆ ಮಾಡ್ದ. ಅವರು ಜಹಾಂಪನ, ನನಗೂ ಬಂದಿತ್ತು ಕನಸು, ನನಗಿನ್ ಸ್ವಲ್ಪ ಮುಂದಕ್ಕೆ ಹೋಯ್ತು. ನಾನು ಆದ್ಮೇಲೆ ನಂದಲ್ಲಿ ಏನಾಯ್ತು ಗೊತ್ತಾ, ಅದಾದ್ಮೇಲೆ ನಾವಿಬ್ರು ಎದ್ದು ಬಂದ್ವಿ, ನಾನು ನಿಮ್ಮನ್ನ ನೆಕ್ತಾ ಇದ್ದೆ, ನೀವು ನಮ್ಮನ್ನ ನೆಕ್ತಾ ಇದ್ರಿ. ಇವತ್ತು JCB ಪಾರ್ಟಿಗಳು ಅಲ್ವೇನಪ್ಪ, ಮೂವರನ್ನು ಬಿದ್ದಿರೋದು ಕಕ್ಕಸಲ್ಲೇ, ಆಮೇಲೆ ಎದ್ಬಿಟ್ಟು ಒಬ್ಬರನ್ನೊಬ್ರು ನೆಕ್ತಾ ಇದ್ದಾರೆ. ಅದು ನಮ್ಮ ಮಾಧ್ಯಮದಲ್ಲಿ ಅದೇನೆ, ಪೇಪರ್ ತೆಗೆದು ನೋಡಿ, ಟಿವಿ ತೆಗೆದು ನೋಡಿ, ಇವನು ಅವನ್ ಕಕ್ಕಸ್ ತೆಕ್ಕೋದು, ಅವನು ಇವನ್ ಕಕ್ಕಸ್ ತೆಕ್ಕೋದನ್ನೇ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ವಾ ಸರ್? ಏನಾದ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರ? ಪೊಲೀಸರಿಗೆ ಗೊತ್ತು, ಮಾಧ್ಯಮದವ್ರು ಏನಾದ್ರು ಜನಪರವಾದಂತ ವಿಚಾರ ತಗೊಂಡು ಚರ್ಚೆ ಮಾಡ್ತಾ ಇದಾರೆ ಏನ್ರಪ್ಪ. ಇವತ್ತು ನಾವಿಲ್ಲಿದ್ದೀವಿ, ಯಾವ ಪುಣ್ಯಾತ್ಮರು ಯಾರೋ ಒಬ್ರು ಬಂದ್ಬಿಟ್ಟಿದಾರೆ, ಯಾವ ಮಾಧ್ಯಮದವ್ರು ಅಂತೂ ಗೊತ್ತಿಲ್ಲ, ಬರೋದಿಲ್ಲ. ಯಾಕೆ? ಅಲ್ಲಿ ಲೋಫರ್ ಯಾವನಾದ್ರು ದುಡ್ಡು ಕೊಟ್ಟರೆ ಅವ್ರದ್ದು ವರದಿ ಮಾಡಕ್ ಹೋಗ್ತಾರೆ. ರಾಜ್ಯಾದ್ಯಂತ ಇದೊಂದು ಸಮಸ್ಯೆ ಇದೆ. ಅದಕ್ಕೆ ನಾವು ನಮ್ಮದೇ ಆದಂತ ತಟ್ಕೊಂಡಿದೀವಿ. ಏನ್ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದೀವಿ. ಪ್ರಾಮಾಣಿಕವಾಗಿ ನೀವಿದ್ರೆ ವರದಿ ಮಾಡ್ತೀರಾ, ಇಲ್ಲ ಅಂದ್ರೆ ಈ ಸಮಾಜದಲ್ಲಿರುವಂತ ಕಕ್ಕಸನ್ನ ನೀವು ನೆಕ್ತೀರಾ ಅಷ್ಟೇ. ನಾವಂತೂ ನಮ್ ಕಕ್ಕಸನ್ ಗೊತ್ತಾಗಿದೆ, ಉಪವಾಸ ಆದ್ರೂ ನೆಕ್ಕಕ್ ಹೋಗಲ್ಲ. ಇವತ್ತು ಕುಮಾರಸ್ವಾಮಿ ಸಿದ್ದರಾಮಯ್ಯ ನೆಕ್ಕೋದ್ ತೋರಿಸೋದು ಹೇಳಿದ್ರೆ, ಅದೇ ಏನು ನೆಕ್ಕೋದಂದ್ರೆ, ಅವನು ಅವ್ರ ಅಲ್ಕ ಕೆಲಸ ಹೇಳಿದ್ರೆ ಅದನ್ನ ವರದಿ ಮಾಡ್ತಾರೆ, ಇವ್ರ ಅಲ್ಕ ಕೆಲಸ ಹೇಳ್ತಾರೆ, ಇವ್ರ ಅಲ್ಕ ಕೆಲಸ ಹೇಳ್ತಾರೆ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಒಂದು ದೊಡ್ಡ ಘೋಷಣೆ, ಈ ಟೈಮಲ್ಲಿ ನಾನು MLA ಆಗಿರ್ಬೇಕಾಗಿತ್ತು, ಸದನದಲ್ಲಿ ಮಾತಾಡ್ತಿದ್ದೆ. ಯಾಕೆ ಸ್ವಾಮಿ, ನಿಮ್ ಈ ತರ 18-20 MLA ಇದ್ದಾರೆ, ಅವ್ರಿಗೇನು ಮಾತಾಡೋ ಯೋಗ್ಯತೆ ಇಲ್ವಾ? ಮಾತಾಡೋ ಯೋಗ್ಯತೆ ಇಲ್ವಾ? ನೀವ್ ಮಾತ್ರ ಮಾತಾಡ್ಬೇಕಾ? ನಿಮ್ಮ ಜಂಟಿ ಪಕ್ಷದ ಅಧ್ಯಕ್ಷ ಇದಾನಲ್ಲ, ಅವನು ಮಾತಾಡೋ ಯೋಗ್ಯತೆ ಇಲ್ವಾ? ನೀವೇ ಇರ್ಬೇಕಾ? ದಾಸಪ್ಪ ನೋಡಿ, ಇವ್ರಿಗೆ ಹೇಳಲ್ಲ, ಅವ್ರ ಅಣ್ಣ ಯಾರು ಬೇಡ, ಅವ್ರ ಅಣ್ಣ ಇಲ್ವಾ? ತನ್ನ ಹೆಂಡತಿಯ ನೆಂಟರನ್ನ ರೇಪ್ ಮಾಡಿದಂತ ಅಣ್ಣ ಮಾತಾಡೋದ್ ಬೇಡವಾ? ಮಾತಾಡೋದ್ ಬೇಡ ಅಂದ್ರಪ್ಪ, ಇವರೇ ಮಾತಾಡ್ಬೇಕಂತೆ. ಇವಾಗ ಅಲ್ಲೆಲ್ಲೋ ಕೆಲಸ ಇದೆ ಇವಾಗ ಕೇಂದ್ರದಲ್ಲಿ, ಅದನ್ನ ಬಿಟ್ಬಿಟ್ಟು ಇಲ್ಲಿ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ನೀನ್ ಇಂತ ಭ್ರಷ್ಟ, DK ಶಿವಕುಮಾರ್ ಇಂತ ಭ್ರಷ್ಟ, ನೀವೇ ಹೇಳ್ಬೇಕಾ? ಬೇರೆ ನೀವ್ ಹೇಳಿದ್ರೆ ಅದ್ ನೈತಿಕತೆ ಇದೆಯಾ? ಇದೇನ್ರಪ್ಪ? ಸಿದ್ದರಾಮಯ್ಯ ಕುಮಾರಸ್ವಾಮಿ ಭ್ರಷ್ಟಾಚಾರದ ಬಗ್ಗೆ, ಕುಮಾರಸ್ವಾಮಿ ಯಡಿಯೂರಪ್ಪನ ಭ್ರಷ್ಟಾಚಾರದ ಬಗ್ಗೆ, ಯಡಿಯೂರಪ್ಪ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರೆ ಯಾರಿಗೆ ಯಾವ ನೈತಿಕತೆ ಇದೆ? 2 ಕೋಟಿ ಕೊಟ್ರೆ ಕೇಂದ್ರದಲ್ಲಿ ಬಿಜೆಪಿ ಅವರು ಇಲ್ಲಿ ಯಾವನ್ ಬೇಕಾದ್ರೂ MP CM ಮಾಡ್ತಾರೆ ಅಂತ ಬಿಜೆಪಿಯವರೇ ಹೇಳ್ತಾ ಇದ್ರು ಅಲ್ವೇನ್ರಣ್ಣ? ಇವತ್ತು ಇದು ಅಷ್ಟೇ, ಸಿದ್ದರಾಮಯ್ಯ ಸಮಯಕ್ಕೆ ಸರಿಯಾಗಿ ನಡೀತಾ ಇರುತ್ತೆ. ATM ಕರ್ನಾಟಕ ಒಂದು ATM ಕಾಂಗ್ರೆಸ್ ಪಕ್ಷಕ್ಕೆ. ಸುಮ್ಮನೆ ಕೊನೆಯಲ್ಲಿ ಮೊನ್ನೆ ಮೈಸೂರಲ್ಲಿ ಹೇಳೋದನ್ನ ಹೇಳಿ ಮಾತು ಮುಗಿಸ್ತೀನಿ. ಇವರೆಲ್ಲ ಎಂತ ಕಡು ಭ್ರಷ್ಟರು, ನೀಚರು. ಅದ್ರಲ್ಲೂ ನಮ್ಮ ಇವತ್ತು ಸಾಹಿತಿಗಳು ಅಂದ್ಕೊಂಡು ಪತ್ರ ಬೇರೆ ಬೇರೆ ಅಂದ್ಕೊಂಡು ಸಿದ್ದರಾಮಯ್ಯನ ಪರ ವಹಿಸ್ಕೊಂಡಿರೋರು ಎಂತ ದ್ರೋಹಿಗಳು ಅಂದ್ರೆ, ಜನದ್ರೋಹಿಗಳು ಅಂದ್ರೆ ಎಲ್ಲ. ಇವಾಗ ಒಂದು ಕೆಂಪು, ಒಂದು ಇದೇ ತರದ ಒಂದು ಕೆಂಪು ಬುಕ್ ಹಿಡ್ಕೊಂಡು ಓಡಾಡ್ತಿರೋದು ಯಾರಣ್ಣ? ರಾಹುಲ್ ಗಾಂಧಿ. ಏನಂತ ಕೆಂಪು ಪುಸ್ತಕ? ಸಂವಿಧಾನ ಅಂತ. ಆ ಸಂವಿಧಾನದಲ್ಲೇ ಅಳಕಾಗಿದೆ. ನಾವು ಅಧಿಕಾರ ವಿಕೇಂದ್ರೀಕರಣವನ್ನ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಖಾತ್ರಿ ಮಾಡಬೇಕು, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ನಡೆಸಬೇಕು ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2 ವರ್ಷ ಆಯ್ತು. BBMP ಎಲೆಕ್ಷನ್ ಆಗಿ 5 ವರ್ಷದಿಂದ ಆಗ್ಬೇಕಾಗಿತ್ತು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ನಾಟಕ ಆಡ್ತೀರೇನ್ರಯ್ಯ ನೀವು? ಏನ್ ಇವರು ಬಹಳ ದೊಡ್ಡ ಮನುಷ್ಯರು, ಬಿಜೆಪಿಗಿಂತ ಭಿನ್ನನ? ಇವತ್ತು ಇಬ್ರು ಬಾಂಬೆ ಬಾಯ್ಸು ಬಿಜೆಪಿಗೆ ಹೋಗಿದ್ದವರು ಮತ್ತೆ ಸಿದ್ದರಾಮಯ್ಯ ಹತ್ರ ಬಂದಿಲ್ವಾ? ಬಿಜೆಪಿಯಿಂದ ವಜಾ ಆದ್ರು, ಆದ್ರೆ ವಜಾ ಆದ್ರೂ ಅವ್ರ MLA ಇದೆ. ಇವತ್ತು ಯಾರು ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರು, ಯಾರ ಗಳಸ್ಯ ಕಂಠಸ್ಯ? ಸಿದ್ದರಾಮಯ್ಯ. ನಾಟಕ ಆಡ್ಕೊಂಡು ನೀವು ನಾವು ಬೇರೆ ಅಂದ್ಕೊಂಡು ಬರೀ ತಿನ್ನೋದಕ್ಕೆ ಅಷ್ಟೇ, ಪಾಲು ಹಂಚ್ಕೊಳ್ಳೋದಿಕ್ಕೆ ಅಷ್ಟೇ ಗಲಾಟೆ. ಹಾಗಾಗಿ ಇದನ್ನೆಲ್ಲ ನಾವು ಈ ಅವಕಾಶವನ್ನ ಬಳಸ್ಕೊಂಡು ಜನರಿಗೆ ಹೇಳ್ತಾ ಇದ್ದೀವಿ, ನೀವು ತಿರುಗಿ ಬೀಳದೆ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ. ಎಲ್ಲಿ ತನಕ ನೀವು ಈ ಅಲ್ಕಾಗಳನ್ನ, ಲುಚ್ಚಾಗಳನ್ನ, ರಾಜಕಾರಣಿಗಳನ್ನ ಒಪ್ಕೊಂಡು ಅವ್ರು ಕೊಡುವ ಹಣಕ್ಕೆ, ಹೆಂಡಕ್ಕೆ ಅಥವಾ ನಮ್ಮ ಜಾತಿಯನ್ನು ಹೊಂದ್ಕೊಂಡು ಅತ್ಯಾಚಾರಿಗಳಿಗೆ, ಅಧಮರಿಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇರ್ತೀರೋ, ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗೋದಿಲ್ಲ. ಬದಲಾಗಿ KRS ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ನಮಗ್ ಬೇಡವಾ? ನಾನು ನಿಮ್ ಜಾತಿಯವನಲ್ಲ, ನಾವು ನಿಮ್ ಜಾತಿಯವರಲ್ಲ, ನಿಮ್ಗೇನೋ ಹಣ ಹಿಂಡ ಕೊಡಲ್ಲ ಅನ್ಕೊಂಡ್ರು ಬೇರೆ ಇನ್ಯಾರಾದ್ರೂ ಒಳ್ಳೆ ಹೋರಾಟಗಾರ ಇದ್ರೆ ಅವ್ರಿಗಾದ್ರೂ ಬೆಂಬಲಿಸ್ರಯ್ಯ,
ಒಳ್ಳೆಯದನ್ನ ಬೆಂಬಲಿಸಿ ಒಳ್ಳೆ ಕೆಲಸ ಮಾಡಿ ಹಣ ಹೆಂಡ ಜಾತಿನ ತೊಲಗಿಸಿ ರಾಜಕಾರಣವನ್ನ ಶುದ್ಧೀಕರಣ ಮಾಡಿ ಆ ಹೋರಾಟದಲ್ಲಿ ನಾವು ಭಾಗ ಮಾಡ್ತಾ ಇದ್ದೀವಿ. ನಮ್ಮನ್ನ ಬೆಂಬಲಿಸಿ, ಬೇರೆ ಆಯ್ಕೆಗಳಿಲ್ಲ ಅಂದಾಗ ಇಷ್ಟೊಂದು ಹೇಳ್ತಾ ಇವತ್ತು ಪತ್ರ ರೆಡಿ ಮಾಡಿದೀವಿ. PS ಪಾಟೀಲ್ ಅವರಿಗೆ ಮುಖ್ಯ ಲೋಕಾಯುಕ್ತರು, ಉಪಲೋಕಾಯುಕ್ತರಿಬ್ರು ಫಣೀಂದ್ರ ಮತ್ತೆ ವೀರಪ್ಪ ಅವರಿಗೆ ನಮ್ಮ ಪಕ್ಷದ ನಿಯೋಗ ಏನ್ ಹೋಗೋದಾ, ಪೊಲೀಸರನ್ನ ಕರ್ಕೊಂಡು ಹೋಗಲ್ಲ, ಎಲ್ರು ಏನ್ ಮಾಡಿದ್ರಪ್ಪ ಹೋಗೋಣವಾ? ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಪೊಲೀಸ್ ನಮ್ಗೊಂದಷ್ಟು ಅವಕಾಶ ಮಾಡ್ಕೊಡ್ತಾರೆ, ಅವ್ರು ಏನಾದ್ರು ಮಾಡ್ಬೋದು, ನಾವ್ ಹೇಳೇ ಮಾಡೋಣ ಅಲ್ವಾ, ಹೇಳೇ ಮಾಡೋಣ. ಏನ್ ಅದಕ್ಕೇನಿದ್ದು, ನಾವು ಮುತ್ತಿಗೆ ಹಾಕ್ತೀವಿ ಅಂದ್ರೆ ಹಾಗೆ ಹಾಕ್ತೀವಿ. ಯಾವಾಗ ಅಂತ ಹೇಳೋದು ಬೇಡ ಅಷ್ಟೇ. ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಇಲ್ಲ ಮನೇಲೆ ಬಂದಿಟ್ಕೊಂಡ್ಬಿಡ್ತಾರೆ. ಆವಾಗ ಸರ್ಜಿಕಲ್ ಸ್ಟ್ರೈಕ್ ನಾನು 10 ವರ್ಷದಿಂದ ಏನ್ರಯ್ಯ 10 ವರ್ಷದಿಂದ ಒಬ್ಬ ಜುಜುಬಿ ನಾನು ಆವಾಗ ಇವತ್ತಿಗಿಂತ ಅಲ್ವಾ. ಇವತ್ತೆಲ್ಲ ನೀವೆಲ್ಲ ಇದ್ದೀರಾ, ಒಂದು ಶಕ್ತಿ ಇದೆ. ಆ ಹೊತ್ತಿಗೆ ಅಷ್ಟಿರ್ಲಿಲ್ಲ. ಆ ಹೊತ್ತಿಗೆನೆ ನಾವು ಲೋಕಾಯುಕ್ತ ಗೆರವ್ ಆಗ್ತವ್ರು. ಇವತ್ತು ಹಾಕೋದಿಕ್ ಕಷ್ಟನ ನಮ್ಗೆ ಇಲ್ಲ ನೋಡಿ. ರಾಜ್ಯಾದ್ಯಂತ ಹೋಗಿ ಮಂಗಳಾರತಿ ಮಾಡ್ತಾ ಇಲ್ವಾ? ಭ್ರಷ್ಟಾಚಾರ, ಯಾವನೊಬ್ಬ ಕಡು ಭ್ರಷ್ಟ, ಇವನು ಜೋಶಿ ಬರ್ಲಿ, ಅವನಿಗೂ ಅಷ್ಟೇ ಲೋಕಾಯುಕ್ತದಲ್ಲಿ ಗಿರಾಕಿಗಳು ಹಿಡ್ಕೊಂಡು ಹಲ್ಕಾ ಕೆಲಸ ಮಾಡ್ತಾ ಇದ್ದ ಶೀಲಾ ಜೋಶಿಗೆ ಜೈ ಅನ್ಬೇಕ್ರಯ್ಯ. ಜೈ ಏನಂತ ಹೇಳ್ತಾರೆ, ಧಿಕ್ಕಾರ ಅಂತ ಕೂಗಿದ್ರೆ ಕೇಸ್ ಹಾಕ್ತಾರೆ. ಜೈ ಅಂದ್ರೆ ಅವರು ಪುಣ್ಯಾತ್ಮರು ನೋಡ್ತಾ ಇದ್ದೀವಿ. ಭ್ರಷ್ಟ ಲೋಕಾಯುಕ್ತ ರೈಡ್ ಹಾಕಿರೋರಿಗೆ ಸನ್ಮಾನ ಮಾಡಕ್ ಹೋದ್ರೆ ಅವರು ಶಾಲು ಹಾಕ್ಸ್ಕೊಳ್ತಾರೆ, ಹಾರ ಹಾಕ್ಸ್ಕೊಳ್ತಾರೆ, ಪೇಟ ಹಾಕಿಸ್ಕೊಳ್ತಾರೆ. ಮಾನ ಮರ್ಯಾದೆ ಇರೋ 4 ದಿವಸ ಆ ಕಡೆ ತಲೆನೇ ಹಾಕಲ್ಲ. ನಾವು ಬರ್ತೀವಿ ಅಂತ ಗೊತ್ತಿದ್ದುಕೊಂಡು ರೆಡಿ ಆಗಿರ್ತಾರೆ ಸನ್ಮಾನ ಮಾಡ್ಕೊಳಕ್ಕೆ. ಮಾನ ಮರ್ಯಾದೆ ಇದೆಯಾ? ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಸೀಟಲ್ಲಿ ನಾನ್ ಮಾನ ಮರ್ಯಾದೆ ಇರೋರು 10 ದಿವಸ ಆ ಕಡೆ ತಲೆನೇ ಹಾಕಲ್ಲ, ಹಾಕ್ತಾರ, ರಾಜನ್ನ ಕೊಟ್ಟು ಹೋಗ್ಬಿಡ್ತಾರೆ. ಇಂಥ ಕೆಲಸ ಹಲ್ಕಾ ಕೆಲಸ ಮಾಡ್ಬಿಟ್ಟಿದೀನಿ, ಮಾನ ಮರ್ಯಾದೆ ಹೋಗಿದೆ ಅಂತೇಳಿ. ಇವ್ರು ಹಂಗಲ್ಲ. ಮಂಗಳಾರತಿ ಅದಕ್ಕೆ ಇವರು ಲೋಕಾಯುಕ್ತದಲ್ಲಿ ಅವನು ಜೋಶಿ ಅವನಿಗೊಂದು ಮಂಗಳಾರತಿ ಮಾಡ್ಬೇಕು. ಇವತ್ತು ಇನ್ನೆಲ್ಲೋ ನೋಡಿದೆ, ಇನ್ನೊಬ್ಬನ ಯಾವನಿಗೋ ಮಂಗಳಾರತಿ ಮಾಡ್ಬೇಕು ಅನ್ನಿಸ್ತು ನನಗೆ. ಇಲ್ಲಿ ಅದೇನೋ ನಮ್ಮಲ್ಲಿ ಹೇಳ್ತಾರೆ, ಆಗ್ಲೇ ಹೇಳ್ತಾ ಇದ್ರಲ್ಲ ರಘು, ನಮ್ಮ ಉಪಾಧ್ಯಕ್ಷರು, ಅವನ ಹೆಸರು ಹೇಳಿಲ್ಲ, ಅಮೃತ್ ಪಾಲ್ ಅಂತ IPS ಆಫೀಸರ್ ರಿಟೈರ್ಡ್ ಆಗ್ಬಿಟ್ಟಿದ್ದಾನೇನೋ. ಅವನು ನಮ್ಮ DGIGP ಆಗ್ಬಿಡ್ತಾ ಇದ್ದ, ಇಡೀ ರಾಜ್ಯಕ್ಕೆ ನಂಬರ್ 1 ಆಗ್ಬಿಡ್ತಾ ಇದ್ದ. ಅವನು ಹಂಗೆ ಮುಂದುವರೆದಿದ್ರೆ ಅದ್ಯಾವುದೋ SIಗಳನ್ನ ಆಯ್ಕೆ ಮಾಡೋದ್ರಲ್ಲಿ 2 ಕೋಟಿಗೆ ಲೂಟಿ ಹೊಡಿತಾ ಇದ್ದ ಅವನು ಲೋಫರ್. ಅವನ ಜೊತೆ ಒಬ್ಬ DYSP ಶಾಂತಕುಮಾರ್ ಅಂತ, ಅವನು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಪೇಪರ್ ತೆಗೆಯೋದು ಹಾಕೋದು. ಯಾರೋ ಒಬ್ಬ ಈ ದೇಶದ ಮುಖ್ಯಮಂತ್ರಿ ಅಥವಾ ಇನ್ನೇನೋ ಆಗಿದ್ದವನು ತನ್ನ ಮಗನಿಗೆ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ AK ಸುಬ್ಬಯ್ಯ, ಆ ತರಕ್ಕೆ OMR ಶೀಟ್ಗಳನ್ನ ಬದಲಾಗ್ತಿದ್ನಂತೆ. ಅವನು ಇವತ್ತು ನಮ್ಮ ಪ್ರಾಮಾಣಿಕ ಅನ್ನಲ್ಲ, ನಾನು ಏನ್ ಹೇಳ್ತೀನಿ ಅದು ಜೈಯಲ್ಲಿ ಕರ್ನಾಟಕದ ಕಡು ಭ್ರಷ್ಟ, ಮಹಾಭ್ರಷ್ಟ, ಲೋಕಾಯುಕ್ತವನ್ನು ನಾಶ ಮಾಡಿ ಜನದ್ರೋಹ ಮಾಡಿದಂತಹ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗಿದಲ್ವಾ? ಚೆನ್ನಾಗಿದೆ. ಸೊ ಈ ಸಿದ್ದರಾಮಯ್ಯನವರ ಸರ್ಕಾರ ಆ SI ನೇಮಕಾತಿಯಲ್ಲಿ ಅಕ್ರಮ ಆಗಿದ್ದಂತ ವ್ಯಕ್ತಿಗಳನ್ನೆಲ್ಲ ಇವತ್ತು ಅವ್ರ ಅಮಾನತ್ತಾಗಿದ್ರು, ತೆರವು ಮಾಡಿ ಅವರನ್ನ ಬಂದ್ರಯ್ಯ ಬರೀ ನೀವು ಯಡಿಯೂರಪ್ಪನಿಗೆ ಬೊಮ್ಮಾಯಿಗೆನ ಏನ್ ಕೊಡೋದು, ನಮಗೂ ವಸಿ ಕೊಡ್ರಯ್ಯ ಅಂತೇಳಿ ಮತ್ತೆ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಅವ್ರು ಕೊಡೋದ್ರ ಬಗ್ಗೆ ಅಷ್ಟೇ ಹೊಟ್ಟೆ ಕಿಚ್ಚು, ಇವ್ರು ಕೊಡೋರೆಲ್ಲ ಬೇಕು ಇವ್ರಿಗೆ. ಇದಕ್ಕಿಂತ ಯಾರಾದ್ರೂ ಹೇಳ್ತಾರ? ರಾಜ್ಯದ ಮುಖ್ಯಮಂತ್ರಿ ಒಂದು ವ್ಯವಸ್ಥೆ, ವಿರೋಧ ಪಕ್ಷದ ನಾಯಕರುಗಳು, ಈ ಸರ್ಕಾರಿ ಇದೆಲ್ಲ ಪೊಲೀಸರು ರಿಪೋರ್ಟ್ ಮಾಡ್ತಾರೆ. ಯಾವನಾದ್ರೂ ಮಾನ ಮರ್ಯಾದೆ ಇರೋನು ವಿಧಾನಸೌಧದಲ್ಲಿದ್ರೆ ಇದನ್ನ ನಾವು ಬದಲಾಯಿಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ರೆ ಇವತ್ತು ಯಾರು ಮಾಡ್ತಾ ಇಲ್ಲ. ಅದಕ್ಕೇನು ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಇವತ್ತು ಇದಾದ ನಂತರ ಲೋಕಾಯುಕ್ತಕ್ಕೆ ಹೋಗಿ ನಾನು ನಮ್ಮ ಪಕ್ಷದ ಮುಖಂಡರಲ್ಲಿ ಕೇಳ್ಕೊಳ್ತೀನಿ, BS ಪಾಟೀಲ್ ಹತ್ರನೂ ಹೋಗಿ, ಈಗಾಗಲೇ ದೀಪಕ್ ಕೇಳಿದಾರಲ್ಲ, 41 ದಿವಸಗಳಾಗಿದೆ ಸ್ವಾಮಿ, ನಮ್ಮ ದೂರಿನ ಮೇಲೆ ಕೋರ್ಟ್ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ. ಇನ್ನು ಆ ತನಿಖೆನೇ ಆರಂಭ ಆಗಿಲ್ಲ. ಏನ್ ನಿಮ್ಮ ಯೋಗ್ಯತೆ, ನಿಮ್ಮ ವ್ಯವಸ್ಥೆ? ಆದ್ರೆ ಕೆಲಸ ಮಾಡಿ, ಇಲ್ಲಾಂದ್ರೆ ತೊಲಗಿ ಅಂತ ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ ಬನ್ನಿ. ರಾಜ್ಯಾದ್ಯಂತ ಇವತ್ತು ಎಲ್ಲಾ ಕಡೆ ನಾವು ಒಂದು ಪತ್ರ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಅವ್ರ ಜವಾಬ್ದಾರಿ ನೆನಪಿಸ್ತಾ ಇದೀವಿ. ಸುಧಾರಣೆಗಳು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ 100 ದಾರಿ ಇರುತ್ತೆ. ಸುಧಾರಣೆ ಮಾಡೋದಕ್ಕೆ ಮನಸ್ಸಿಲ್ವ ಇವರಿಗೆ? ಈ ಪೊಲೀಸರನ್ನ ಬೇರೆ ಕಡೆ ಲೂಟಿ ಹೊಡೆಯೋದು ಸಾಕಾಗಿದೆ ಅಂದಾಗ ತಂದು ಲೋಕಾಯುಕ್ತಕ್ಕೆ ಹಾಕ್ತಾರೆ. ಅದ್ಯಾವುದೋ ಒಂದು ಗಾದೆ ಇದೆ, ಇವತ್ತು ಎಷ್ಟು ಗಾದೆ ಎಲ್ಲ ಒಂದು ಕತೆ ಕೇಳಿಸ್ಕೊಳ್ಳಿ ಬೇಕಾದ್ರೆ. ಎಷ್ಟು ನೀಚರಾಗ್ಬಿಟ್ಟಿದ್ದಾರೆ ಅಂದ್ರೆ, ಒಬ್ಬ ಕಡು ಭ್ರಷ್ಟ, ಅವನು ಭ್ರಷ್ಟಾಚಾರ ಮಾಡ್ತಾನೆ. ಇವನು ಭ್ರಷ್ಟಾಚಾರ ಲಂಚ ಹೊಡೆಯೋದಿಕ್ಕೆ ಅವಕಾಶ ಇಲ್ಲದಂತಹ ಜಾಗದಲ್ಲಿ ಇವನು ಹಾಕಬೇಕು ಅಂತ ಹೇಳಿ ತಗೊಂಡೋಗಿ ಅವನಿಗೆ ಸಮುದ್ರದಲ್ಲಿ ಅಲೆಗಳನ್ನ ಎಣಿಸೋ ಕೆಲಸ ಕೊಡ್ತಾರಂತೆ. ಅಲೆ ಸಮುದ್ರದ ಮುಂದೆ ಕುತ್ಕೊಂಡು ಇವನು ಅಲೆ ಎಣಿಸ್ಬೇಕು, ಪ್ರತಿ ದಿವಸ ಇಷ್ಟು ಅಲೆಗಳು ಬಂತು ಅಂತ ಲೆಕ್ಕ ಕೊಡ್ಬೇಕು. ಒಂದೆರಡು ದಿವಸ ನೋಡಿದ್ರೆ ಅವನ ಹತ್ರ ಮತ್ತೆ ದುಡ್ಡು ಹೊಡೆಯೋದು ಶುರು ಮಾಡ್ಬಿಟ್ಟ. ಸಮುದ್ರದಲ್ಲಿ ಅಲೆ ಎಣಿಸೋ ಕೆಲಸ ಮಾಡಿ ಅಂದ್ರೆ ಇವ್ನ ಹೆಂಗ್ ದುಡ್ಡು ಬರ್ತಾ ಇದೆ, ಇವ್ನ ಹೆಂಗೆ
ಲಂಚ ಹೊಡಿತಾ ಇದ್ದಾನೆ ಅಂತ ನೋಡಿದ್ರೆ ಅವನು ಅಲ್ಲಿ ಹೋಗೋ ದೋಣಿಗಳನ್ನೆಲ್ಲ ನಾನು ಈಗ ಅಲೆ ಹಣಿಸ್ತಾ ಇದ್ದೀನಿ, ನಿಮ್ಗೆ ಅಡ್ಡ ಮಾಡ್ತಾ ಇದೆಯಾ, ತೊಂದರೆ ಮಾಡ್ತಾ ಇದೆಯಾ, ನಿನ್ ಲಂಚ ಕೊಡೋದು. ಆ ತರದ ಅಧಿಕಾರಿಗಳು. ಒಬ್ಬೊಬ್ರು ನಮ್ಮ ಪೊಲೀಸ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಎಂತ ಜಾಗಕ್ಕೆ ತಗೊಂಡೋದ್ರು ನೆಕ್ತಾ ನೋಡ್ತಾ ಇರ್ತಾರೆ. ಈ ನಾಯಿಗಳು ನೋಡ್ತಾ ಇರ್ತಾವಲ್ಲ ಆಮೇಲೆ ಎಲ್ಗಿರುತ್ತೆ ಅಂತ, ಗಂಡು ನಾಯಿಗಳಂತೂ ಹುಡುಕ್ತಾ ಇರ್ತವೆ ಎಲ್ಲಿ ಕಾಲೆತ್ತಬೇಕು ಅಂತ. ಹಾಗೆ ಇವ್ರ ಅಧಿಕಾರಿಗಳು ಎಲ್ಲಿ ತಗೊಂಡೋಗಿ ಹಾಕಿದ್ರು ಲಂಚ ಹೊಡೆಯೋದ್ ಬಿಡ್ತಾ ಇಲ್ಲ. ಇವರಿಗೆ ಬಾರಿಸಿ ಪರತ್ನಗರ ತುಂಬಿಸಿ ಒಳ್ಳೆ ಅಧಿಕಾರಿಗಳಿಗೆ ಶಕ್ತಿ ಕೊಟ್ರೆ, ಸೋನಿಯಾ ನಾರಂಗು, ಮಧುಕರ್ ಶೆಟ್ಟಿ ತರದವರಿಗೆ ಕೊಟ್ರೆ ಮಾತ್ರ ಇದೇನಾದ್ರು ಬದಲಾವಣೆ ಆಗುತ್ತೆ. ಪಾಪ ಇದ್ದಲ್ಲ ದಯಾನಂದ್ ಅವರು ಬೆಂಗಳೂರು ಕಮಿಷನರ್ ಒಳ್ಳೆಯವರಿದ್ರು, ಒಂದಷ್ಟು ಒಳ್ಳೆಯವರಿದ್ರು, ನೋಡ್ತಾ ಇದ್ವಿ, ಒಂದಷ್ಟು ಘನತೆಯಿಂದ ನಡ್ಕೊಳ್ತಾ ಇದ್ರು. ತಡ್ಕೊಳಕ್ಕಾಗಲಿಲ್ಲ ಇವ್ರ ಸರ್ಕಾರಕ್ಕೆ. ಸಿದ್ದರಾಮಯ್ಯಗೆ, ಡಿ ಕೆ ಶಿವಕುಮಾರ್ಗೆ ತಗೊಂಡೋಗಿ ಅವ್ರದ್ದಲ್ಲದ ತಪ್ಪಿಗೆ ಅವ್ರನ್ನ ಮಾಡಿ, ಇನ್ನೊಬ್ಬ ಯಾವನೋ ದೊಡ್ಡ ಪುಣ್ಯಾತ್ಮ ಅಲ್ಲೆಲ್ಲ ಬಳ್ಳಾರಿನಲ್ಲಿ ಎಲ್ಲ ನುಂಗ್ಕೊಂಡು ಬಂದಿದ್ದ ಶ್ರೀಮಂತ್ ಕುಮಾರ್ ಸಿಂಗ್ ಅಂತ, ಆತನನ್ನ ಇವತ್ತು ಕಮಿಷನರ್ ಮಾಡಿದ್ದಾರೆ. ಅಂತ ವ್ಯಕ್ತಿಗಳ ಕೆಳಗಡೆ ಕೆಲಸ ಮಾಡುವಂತ ಪೊಲೀಸರು ಮಾಡಕ್ಕಾಗುತ್ತೇನ್ರಪ್ಪ ನ್ಯಾಯವಾಗಿ? ನಮ್ಗೆ ಅವ್ರು ನೋಡಿ ಕನಿಕರ ಬರುತ್ತೆ. ಆದ್ರೆ ಪೊಲೀಸ್ ಇಲ್ಲಿರೋರಿಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ಎಸ್ ಐ ಮಾದೇವಸ್ವಾಮಿ ನಿಮ್ ನಂಜನಗೂಡು ಅಲ್ವಾ? ನಂಜನಗೂಡು ಆ ಎಸ್ ಐ ನಂಜನಗೂಡಿನ MLA ದರ ಅಂತ ಕತ್ತಿನ ಪಟ್ಟಿ ಹಿಡ್ಕೊಂಡು ಬಂದು ಜೈಲ್ಗೆ ಹಾಕಿದ್ರು. ಕೊನೆಗೆ ಎಸ್ ಐ ಗಿರಿನೂ ಬೇಡ ಏನು ಬೇಡ ಅಂತ ರಾಜೀನಾಮೆ ಕೊಟ್ಟು ನಂಜನಗೂಡಲ್ಲಿ MLA ಆದ್ರು. ಯಾರು? DT ಜಯಕುಮಾರ್. ನೋಡಿ, ಒಳ್ಳೆ ಅಧಿಕಾರಿಗಳ ಬಗ್ಗೆ ಪೊಲೀಸರಿಗೂ ಗೊತ್ತಿದೆ. ಅಂತ DT ಜಯಕುಮಾರ್ ಅಂತ MLA ಒಬ್ಬ ಎಸ್ ಐ. ಅದ್ಯಾವ್ದೋ ಕನ್ನಡದಲ್ಲಿ ಸಿನಿಮಾ ಬಂತಲ್ಲ ರವಿಚಂದ್ರದ ಅಭಿಮನ್ಯು ಹಾಗೆ ತಾನೇ ಮಾಡೋದು. ಅದು ತೆಲುಗಲ್ಲಿ ಅಂಕುಶಂ ಅಂತ ಬಂತು. ವಾವ್ ಅಂದ್ಕೊಂಡ್ವಿ. ನಿಜ ಜೀವನದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಿದೆ. DT ಜಯಕುಮಾರ್ ಅಂತ ಅವರು. ಇವತ್ತು ಪೊಲೀಸರು ಅವ್ರಿಗೆ SI ನಮ್ಮ ಮೇಲೆ ಅಧಿಕಾರ ಇದೆ. ನಿಜವಾಗ ಒಬ್ಬ ಪೊಲೀಸರ ದಕ್ಷತೆ, ಅವನ ಶಕ್ತಿ ನೋಡ್ಬೇಕು ಅಂದ್ರೆ KRS ಪಕ್ಷದವ್ರ ಮೇಲೆ ಕೇಸ್ ಹಾಕ್ಬೇಕು. ಏನು ಬಂದು ಕಾನೂನು ಪ್ರಕಾರ ಕರೆಕ್ಟ್ ಆಗಿ ಮಾಡ್ತಾರೆ ಪೊಲೀಸರು. ಅದೇ ನಾವು ಯಾವುದೇ ದೂರು ಕೊಡ್ರಿ, ಎಂತ ಸಾಕ್ಷ್ಯಾಧಾರಗಳ ಸಮೇತ ಕೊಡ್ಲಿ, ನಾವು ನಮ್ಮ ವಿಚಾರಕ್ಕೆ ಮಾತ್ರ, ನಾವು ಕೊಡೋ ದೂರಕ್ಕೆ ಮಾತ್ರ ಏನೂ ಮಾಡೋದಿಲ್ಲ. ಆದ್ರೆ ನಮ್ಮ ಮೇಲೆ ಯಾವನಾದ್ರು ದೂರು ಕೊಟ್ಟ ಅಂದ್ರೆ ಎಲ್ಲೆಲ್ಲೋ ಹುಡ್ಕೊಂಡು ಬಂದು ಚಿತ್ರದುರ್ಗದ ತುಮಕೂರಲ್ಲಿದ್ರೆ ಬಂದ್ರೆ ಅಲ್ಲಿ ಬಂದು ಎತ್ತಾಕೊಂಡು ಹೋಗ್ತಾರೆ. ಇಂಥ ಪೊಲೀಸರಪ್ಪ ಇವತ್ತಿರೋರು. ನಿಮ್ಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಸದ್ಬಳಕೆ ಮಾಡ್ಕೊಳ್ರಯ್ಯ, ಸದ್ಬಳಕೆ ಮಾಡ್ಕೊಳ್ಳಿ. ಇಲ್ಲಿರೋ ಪೊಲೀಸರ ಮೂಲಕ ಇವ್ರೇನ್ ಪಾಪ ಇಲ್ಲಿರೋರು ಯಾವಾಗಲೂ ನಮ್ಮ ಮಾತು ಕೇಳಿರ್ತಾರೆ. ಈ ನಮ್ಮ ಮಾಧ್ಯಮಗಳ ಮೂಲಕ ನೋಡ್ತಿರೋಂಥವ್ರು ನಮ್ಮ ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳ ಮೂಲಕ, ಬೇರೆ ಮಾಧ್ಯಮಗಳಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಗೌರವದಿಂದ ಬದುಕಿ, ಸಂಬಳದಲ್ಲಿ ಬದುಕಿ. ನಿಮ್ಮ ಮಕ್ಕಳು, ನಮ್ಮಪ್ಪ ಒಳ್ಳೆ ಆಫೀಸರ್, ನಾನು ಹೇಳ್ಕೊತೀನಲ್ಲ, ನಮ್ಮಪ್ಪ ಪ್ರಾಮಾಣಿಕ ವಿಲೇಜ್ ಅಕೌಂಟೆಂಟ್ ಆಗಿದ್ರು ಅಂತ, ಆ ತರಕ್ಕೆ ನಿಮ್ಮ ಮಕ್ಕಳು ನಿಮ್ ಬಗ್ಗೆ ಹೇಳ್ಕೊಳಕ್ ಮಾಡಿ. ಇವತ್ತು ಎಷ್ಟು ದಿವಸ ನಿಮ್ಮ ಮದುವೆ ಉಳಿಯುತ್ತೋ ಗೊತ್ತಿಲ್ಲ. ಉಳಿತೇನಪ್ಪ? ಇವತ್ತು 30-40 ವರ್ಷದ ಇರೋರೆಲ್ಲ ಬಂದು SI ಇನ್ಸ್ಪೆಕ್ಟರ್ ಆಗ್ತಾ ಇದಾರೆ. ಅವ್ರ ಹೆಂಡತಿರೋ ಗಂಡಂದ್ರು ಯಾರ ಜೊತೆಗಿರ್ತಾರೋ ಗೊತ್ತಿಲ್ಲ. ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮದುವೆ ನಾವು ನೋಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ವಾರ 10 ದಿವಸದಲ್ಲೇ ಮದುವೆಗಳಿಲ್ಲ. ಮಕ್ಕಳು ಯಾರೋ ನಿನ್ನ ನೋಡ್ತಾ ಇದೆ, 22-23 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ. ನೀರ ಮೇಲನ ಗುಳ್ಳೆ ಬದುಕು. ಅದನ್ನ ಇರೋ ದಿವಸ ಮಾನ ಮರ್ಯಾದೆಯಿಂದ ಬದುಕಿ 4 ಜನಕ್ಕೆ ಸಹಾಯ ಮಾಡಿ ಅವ್ರಿಗೆ ನ್ಯಾಯ ಕೊಟ್ಟು ಸಾಯಿರಿ. ಸಾಯವಾಗ್ಲಾದ್ರೂ ಒಂದು ಒಳ್ಳೆ ಗೌರವಯುತವಾದ ಸಾವು ನಿಮ್ದಾಗ್ಲಿ. ಬೇರೆ ಬದುಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸಾವಾದ್ರೂ ನಮ್ಮ ಲಿಂಗೇಗೌಡರು ಸತ್ತಾಗ ಎಷ್ಟು ಜನ ಬಂದಿದ್ರಣ್ಣ? ಊರೂರೇ ಕಿತ್ಕೊಂಡು ಬಂದಿದ್ರು. ಆ ತರ ಸಾವುಗೊಂದು ಗೌರವ ಇರುತ್ತೆ. ಅವರು ಅಬ್ಕಾರಿ ಇನ್ಸ್ಪೆಕ್ಟರ್ ಆಗಿ ಸತ್ತಿದ್ರೆ ಯಾರಿರ್ತಿದ್ರು, ಯಾರಿರ್ತಾ ಇರ್ಲಿಲ್ವಾ? ಅವ್ರ ಹತ್ರ ಲಾಭ ಪಡ್ಕೊಂಡು ಅವ್ರು ಬರ್ತಿದ್ರು. ಆದ್ರೆ KRS ಪಕ್ಷದ ನಾಳೆ ಯೋಧನಾಗಿ ಸತ್ರು ಅವ್ರ ಸಾವಿಗೆ ಊರೂರೇ ಮರುಗಿತು, ರಾಜ್ಯ ಮರುಗಿತು. ಅಂತ ಸಾವು ಕಾಣ್ರಯ್ಯ ಶತ್ರುನು. ಸುಮ್ನೆ ನಿಮ್ದು ಯಾವ ಆಸ್ತಿ ಅಂತಸ್ತು ಯಾವ್ದು ಕಾಪಾಡೋದಿಲ್ಲ. ಇಷ್ಟು ಮಾಡಿ ಅಂತ ಹೇಳ್ತಾ ನಾನು ಆ ಲೋಕಾಯುಕ್ತದಲ್ಲಿರುವಂತ ಅಧಿಕಾರಿಗಳಿಗೂ ಅಷ್ಟೇ ಹೇಳೋದು. ಆಗುತ್ತೆ, ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ನಾವು ಆರಂಭಿಸಿದ್ದೀವಿ, ಇನ್ನು ಹೊರಗೆ ಬರ್ತಾ ಇರುತ್ತೆ ಸ್ಕೆಲಿಟನ್ಸ್, ಹಳೆಯ ಬರಗಳು, ಯಾರ್ಯಾರ್ದು ಏನೇನು ಅಕ್ರಮಗಳಿದೆ ರಾಜ್ಯಾದ್ಯಂತ ಅಂತ. ಜನ ಏನಾದ್ರು ಆವಾಗ ಘೋಷಣೆ ಮಾಡಿದಂತ ಹೋರಾಟದ ರೀತಿಯಲ್ಲಿ ಈ ಸಲ ಹೋರಾಟ ರೂಪುಗೊಳ್ತು ಅಂದ್ರೆ ನಾವು ನೇರವಾಗಿ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿರೋ ಕಳ್ಳರನ್ನ ಕದಿಮರನ್ನ ಎಳ್ಕೊಂಡು ಬಂದು ನಾವೇ ಅರೆಸ್ಟ್ ಮಾಡಬೇಕಾಗುತ್ತೆ. ಸಿಟಿಸನ್ಸ್ ಅರೆಸ್ಟ್ ಅಂತ ಮಾಡೋದಕ್ಕೆ ಅವಕಾಶ ಇದೆ. ನಾವು ಧೈರ್ಯ ಮಾಡ್ಬೇಕಷ್ಟೇ, ಧೈರ್ಯ ಮಾಡ್ಬೇಕು. ಜನ ನಿಂತು ಬಿಡ್ತಾರೆ ಅವಾಗ. ಲಕ್ಷೋಪಲಕ್ಷ ಆ JCB RCB ಬಂದಿದ್ರಲ್ಲ, ಎಲ್ಲರಿಂದ ಬಂದ್ರು, ಯಾರಿಗೂ ಗೊತ್ತಿಲ್ಲ. ಆ ತರಕ್ಕೆ ಜನ ಬಂದ್ರೆ ತಡೆಯಕ್ಕಾಗುತ್ತೇನ್ರಪ್ಪ? ಯಾವ ಪೊಲೀಸ್ ಫೋರ್ಸ್, ಮಿಲಿಟರಿ ಫೋರ್ಸ್ ತಡೆಯಕ್ಕಾಗಲ್ಲ. ಮಿಲಿಟರಿ ಅಂತೂ ದೇಶದೊಳಗಡೆ ಏನು ಮಾಡಕ್ಕಾಗಲ್ಲ. ಪೊಲೀಸ್ ಇರೋದೇ 1000, 2000, 5000, 10,000 ಜನ, ಲಕ್ಷಾಂತರ ಜನ ಬಂದಾಗ ಹಿಡಿತಾರ. ಅವ್ರ ಅಣ್ಣ ತಮ್ಮ ಮಕ್ಕಳೇ, ಅವ್ರ ಮಕ್ಕಳೇ, ಅವ್ರ ಹೆಂಡತಿ ಗಂಡಂದ್ರೆ ಬಂದ್ಬಿಟ್ಟಿರ್ತಾರೆ ಹೋರಾಟಕ್ಕೆ. ಹಂಗಾಗುತ್ತೆ. ಅದಕ್ಕೆ ಬದಲಾವಣೆ ಮಾಡ್ಕೊಳ್ಳಿ, ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಹೋರಾಟಕ್ಕೆ ಬಂದಿರೋರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ
ಪೊಲೀಸರು ನಮ್ಮವ್ರು ಹೋಗೋದಿಕ್ಕೆ ಅಲ್ಲಿ ಲೋಕಾಯುಕ್ತ ಆಫೀಸಲ್ಲಿ ಮಾತಾಡಿ ಅಲ್ಲಿ ಅವಕಾಶ ಕೊಡ್ಲಿ. ನಮ್ಮ ಪಕ್ಷದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲ ಹೋಗ್ತಾರೆ. ಆಲ್ರೆಡಿ ಅವ್ರು ಗೊತ್ತಿದೆ ಏನ್ ವಿಚಾರ ಮಾತಾಡಬೇಕು ಅಂತ. ನೀವು ಮಂಜುನಾಥ್ ಅದನ್ನ ಹೇಳಿ ತೋರಿಸಿ, ಹೇಳಿ ಯಾವ್ದು ಅಬಕಾರಿ ಇದು ಇವತ್ತು ವರದಿ ಬಂದಿದೆಯಲ್ಲ ಫೈಲಲ್ಲಿ, ಅದನ್ನ ತೋರಿಸಿ ಕೇಳಿ ಅವ್ರ ಯೋಗ್ಯತೆಗೆ ಒಂದಷ್ಟು ವಿಚಾರ ಶುರು ಮಾಡಲಿ, ವಿಚಾರಣೆ ಅಷ್ಟನ್ನ ಮಾಡಿ ಅಂತ ಕೇಳ್ಕೊಳ್ತಾ, ಭ್ರಷ್ಟ ಲೋಕಾಯುಕ್ತಕ್ಕೆ, ಭ್ರಷ್ಟ ಶ್ರೀನಾಥ್ ಜೋಶಿಯನ್ನು ಬಂಧಿಸಿ ಬಂಧಿಸಿ ಭ್ರಷ್ಟರನ್ನು ರಕ್ಷಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟರನ್ನು ರಕ್ಷಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಭ್ರಷ್ಟ ಬಿಜೆಪಿ ಪಕ್ಷಕ್ಕೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಮಹಾನ್ ಅವಕಾಶವಾದಿ ಜೆಡಿಎಸ್ ಪಕ್ಷಕ್ಕೆ, ರಾಜಕಾರಣದ ಹೆಸರಿನಲ್ಲಿ ಹಾದರ ಮಾಡುತ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಲೋಕಾಯುಕ್ತ ಸಂಸ್ಥೆಗೆ, ಭ್ರಷ್ಟರೇ, ಪ್ರೇಮಿಗಳೇ, ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಥ್ಯಾಂಕ್ ಯು. ನಮ್ಮವರೆಲ್ಲ ಹಿಂದೆ ಬನ್ನಿ, ಎಲ್ಲ ಇದೇ ಬನ್ನಿ, ಫೋಟೋ ತೆಗಿಯೋರು ಬಿಟ್ಟು ಎಲ್ಲರೂ ಫೋಟೋ